ಹಣ್ಣು ಹಣ್ಣಾಗಿದೆ ಮರದಲ್ಲೇ. ಅದು ಇದು ನೋಡ್ರಿ, ಇದು ಪೂರಾ ಮರದಲ್ಲೇ ಹಣ್ಣಾಗಿದೆ. ಇದು ಬಿಸ್ಲಿಗಾಗಿದ್ದ ಹಣ್ಣಲ್ವಾ? ಇಲ್ಲ, ಇದು ಬಲ್ತಿದೆ. ಇದು ನೋಡ್ರಿ, ತುಂಬ ಒಳಗಡೆ ಹೋಗ್ಬೇಕು. ಬಂದೇ ಬಿಡ್ತು. ಹಾ, ತುಂಬ ಒಳಗಡೆ ಹೋಗ್ಬೇಕು. ಕಲರ್ ನೋಡ್ರಿ ಹೆಂಗಿದೆ ನೋಡ್ರಿ, ಹಿಂಗಿರುತ್ತೆ ಕಲರ್. ನ್ಯಾಚುರಲ್ ಆಗಿ ಸಹಜವಾಗಿ ಹಣ್ಣು ಮಾಗಿದೆ ಅಂದ್ರೆ ಇದು. ನೋಡೋಣ ರುಚಿ ಹೆಂಗಿದೆ ಇದು. ನೋಡ್ಬೋದು ನೀವು ಎಷ್ಟಿದೆ ಕಲರ್. ಇದು ಯಾವ ತಳಿ ಸರ್? ಇದು ಆಲ್ಫನ್ಸೋ. ಕಲರ್ ನೋಡ್ಬೋದು ನೀವು ಎಷ್ಟು ಡಾರ್ಕ್ ಆಗಿ ಆರೆಂಜ್ ಕಲರ್ ಇದೆ ಅಂತ. ಆಮೇಲೆ ಎಷ್ಟು ರುಚಿಯಾಗಿರೋ ಹಣ್ಣು ತಿನ್ನೋದು ಲಕ್ಸುರಿ. ಈಗ ಎಷ್ಟು ಜನಕ್ಕೆ ಅವಕಾಶ ಇದೆ, ಎಲ್ಲರ ಹತ್ರ ಮಾವಿನ ಮರ ಇರ್ಬೋದು, ಏನು ಸ್ಪ್ರೇ ಮಾಡ್ದಂಗೆ ಹಿಂಗೆ ಏನೋ ಮರದಲ್ಲೇ ಹಣ್ಣು ಕಿತ್ಕೊಂಡು ತಿನ್ನೋ ಯೋಗ ಎಷ್ಟು ಜನಕ್ಕಿದೆ. ಮಾರ್ಕೆಟಲ್ಲಿ ಸಿಗೋದೆಲ್ಲ ಎಳೆವೆ. ಅದು ಯಾಕೆ ಅಂದ್ರೆ ನೀವು ಬೆಳೆದಿರೋದು ಎಲ್ಲವೂ ಏನು ಸಿಂಪಡಣೆ ಮಾಡಿಲ್ಲ, ಮಾಡೋ ಅಗತ್ಯನೇ ಇಲ್ಲ. ಮಾಡಿರೋ ತೋಟಗಳು ನೋಡಿದೀವಿ, ಮಾಡದೇ ಇರೋ ತೋಟ ನಮ್ದೇ ಎಕ್ಸಾಂಪಲ್. ಏನ್ ಅಂತ ವ್ಯತ್ಯಾಸ ಆಗಲ್ಲ, ಇನ್ನು ಅವ್ರದ್ದೇ ಕಡಿಮೆ ಆಗಿರುತ್ತೆ ಇಳುವರಿ. ಒಳಗಡೆ ಹಳದಿ ಇದೆ, ರೆಡ್ಡಿಶ್ ಬರಲ್ಲ. ಇದು ಅಂದ್ರೆ ಸ್ವಲ್ಪ ಆರೆಂಜ್ ಕಲರ್ ಅಲ್ಲಿ ಬರಲ್ಲ. ಯಾವ್ದು ತಳಿ? ಇದು ರಸ್ಪುರಿನೇ. ಇದು ರಸ್ಪುರಿಯಲ್ಲೇ ಇದು, ಅದರಲ್ಲೂ ಬಹಳ ವೆರೈಟಿಗಳು ಇದಾವೆ. ನಾವ್ ಇವತ್ತು ಗಿಳಿಗಳಾಗಿದೀವಿ ಇಲ್ಲಿ ಮರದಲ್ಲೇ ಹಣ್ಣು ತಗೊಂಡು ತಿನ್ನೋದು. ಹೆಂಗೈತ್ರಿ ರುಚಿ? ಅದೇ ಸಿಗದೇ ಇಲ್ಲ, ಇದು ಬೇಕು ಅಂದ್ರೆ ನಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಸ್ವಲ್ಪ ಇದೆಯಾ? ಚೆನ್ನಾಗಿದೆ. ಅದು ಇಷ್ಟೋ ತನಕ ತಿಂದಿದ್ ಮಾವಿನ ಹಣ್ಣಲ್ಲಿ ಮತ್ತೆ ಈ ಟೇಸ್ಟ್ ಇರ್ಲಿಲ್ಲ. ಇದು ಒಂದು ಮತ್ತೆ ವಿಭಿನ್ನವಾದ ರುಚಿ. ಇದು ಅಂದ್ರೆ ನಾವು ರಸ್ಪುರಿ ಬಹಳ ಸುವಾಸನೆ. ಇದು ಒಂದೇ ಒಂದು ಹಣ್ಣು ಸುಮ್ನೆ ನಿಮ್ಮ ಎಲ್ಲರ ಮನೇಲಿ ಇಟ್ರೆ ಮನೆ ಪೂರ್ತ ವಾಸನೆ ಬರುತ್ತೆ. ಇದು ಅಷ್ಟು ಸುವಾಸನೆ ಹಣ್ಣು, ಅಷ್ಟು ಅಟ್ರಾಕ್ಟಿವ್. ತುಳಸಿ ಹಣ್ಣು ಸೀಕರಣೆಗಂತೂ ಬಹಳ ಶ್ರೇಷ್ಠವಾದ ಹಣ್ಣು ಇದು. ನೋಡಿ ಹೆಂಗಿದೆ ಕಲರ್. ಅಲ್ಲೊಂದು ತಿಂದ್ವಿ, ಹಳದಿ ಇತ್ತು, ಇದು ಫುಲ್ ಆರೆಂಜು. ಅದ್ರ ಮೇಲೆ ಮತ್ತುಲ್ಲು ಹಾಕಿದೀವಿ. ನೋಡ್ಬೋದು ಈಗ ಹಣ್ಣು ಆಗ್ತಾ ಇದಾವೆ. ಕಾಣಿಸ್ತಾ ಇದೆಯಾ ಸರ್? ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ನನ್ನ ಹೆಸರು ವೀರೇಶ್ ಅಂತ. ನಮ್ದು ಅಡವಿ ತೋಟ ಅಂತ ಜಾಗ ಇದು. ನಮ್ಮೂರು ಚಿಕ್ಕಜಾಜೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಸಹಜವಾಗಿ ಸಹಜ ಕೃಷಿಯಲ್ಲಿ ಮ್ಯಾಂಗೋ ಬೆಳೆದಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಈಗಾಗಲೇ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಇಸ್ ಇಟ್ ಪಾಸಿಬಲ್ ಸರ್, ಸಹಜವಾಗಿ ಮ್ಯಾಂಗೋ ಅಂದ್ರೆ ಏನು ಸಿಂಪಡಣೆ ಮಾಡ್ದಲೆ ಮಾವು ಬೆಳಿಲಿಕ್ಕೆ ಸಾಧ್ಯ ಇದೆಯಾ? ಈಗ ನಾನ್ ಬೆಳೆದೆ ಅನ್ನೋದ್ರಾಗ ಅದೇನು ಅರ್ಥ ಇಲ್ಲ. ನಮ್ ತಾತನ ಕಾಲದಾಗ ಹಾಕಿರೋ ಮರಗಳಿವು, ನಾವೇನ್ ತಿಂತಾ ಇದೀವಿ ಅಷ್ಟೇ. ಈಗ ಅಂದ್ರೆ ಅಷ್ಟೇ ಅದು ಮಾಡ್ತಾ ಇರೋದು, ಇನ್ನೇನ್ ಕೆಲಸ ಅದ್ರಲ್ಲಿ ಏನಿಲ್ಲ. ನೀರ್ ಕೊಡಲ್ಲ, ಏನ್ ಗೊಬ್ಬರ ಹಾಕಲ್ಲ. ಸೊ ಈಗ ಅದಕ್ಕೇನು ಕೊಯ್ಲು ಮಾಡ್ತಾ ಇದೀವಿ ಅಷ್ಟೇ. ಹಂಗಾಗಿ ಈಗ ನಾನ್ ಬೆಳೆದೆ ಅನ್ನೋದಕ್ಕೆ ಅದು ಅರ್ಥ ಇಲ್ಲ. ಆದ್ರೆ ನಾವು ಈಗ ಇಲ್ಲೇನೋ ವಿತೌಟ್ ಏನು ಸ್ಪ್ರೇ ಮಾಡ್ದಲೆ ಏನು ಮಾಡ್ದಲೆ ಒಳ್ಳೆ ಇಳುವರಿ ಬಂದಿದೆ ಈ ವರ್ಷ. ನೋಡ್ಬೋದು ನೀವು, ಹಣ್ಣಾಗಿದೆ ಮರದಲ್ಲೇ. ಅದು ಇದು ನೋಡ್ರಿ, ಇದು ಪೂರಾ ಮರದಲ್ಲೇ ಹಣ್ಣಾಗಿದೆ. ಇದು ಬಿಸ್ಲಿಗಾಗಿದ್ದ ಹಣ್ಣಲ್ವಾ? ಇಲ್ಲ, ಇದು ಬಲ್ತಿದೆ. ಇದು ನೋಡ್ರಿ, ತುಂಬ ಒಳಗಡೆ ಹೋಗ್ಬೇಕು. ಬಂದೇ ಬಿಡ್ತು. ಹಾ, ತುಂಬ ಒಳಗಡೆ ಹೋಗ್ಬೇಕು. ಕಲರ್ ನೋಡ್ರಿ ಹೆಂಗಿದೆ ನೋಡ್ರಿ, ಹಿಂಗಿರುತ್ತೆ ಕಲರ್. ನ್ಯಾಚುರಲ್ ಆಗಿ ಸಹಜವಾಗಿ ಹಣ್ಣು ಮಾಗಿದೆ ಅಂದ್ರೆ ಇದು. ಸ್ವಲ್ಪ ಅಚ್ಚುಗಿರ್ಬೇಕು, ಎಲ್ಲೋ ಇರ್ಬೇಕು, ಗ್ರೀನ್ ಇರ್ಬೇಕು, ಎಲ್ಲಾ ಇರ್ಬೇಕು ಕಲರ್ಸ್. ಪೂರಾ ಎಲ್ಲೋ ಇದೆ, ಅದ್ ನ್ಯಾಚುರಲ್ ಆಗಿ ಹಣ್ಣು ಆಗಿರಲ್ಲ. ಮಾರ್ಕೆಟ್ ಅಲ್ಲಿ ನಾವು ಅದನ್ನೇ ನೋಡ್ತೀವಿ ಅನ್ಸುತ್ತಲ್ಲ, ಪೂರ್ತಿ ಹಣ್ಣಾಗಿ ಎಲ್ಲ ಒಂದೇ ಕಲರ್ ಇರುತ್ತೆ. ಒಂದೇ ಕಲರ್ ಇರುತ್ತೆ ಅಂದ್ರೆ ಅಲ್ಲ, ಅದು ಒಂದೇ ಕಲರ್ ಬರೋ ತರ ಮಾಡಿರ್ತಾರೆ. ನೋಡೋಣ ರುಚಿ ಹೆಂಗಿದೆ ಇದು. ನೋಡ್ಬೋದು ನೀವು ಎಷ್ಟಿದೆ ಕಲರ್. ಇದು ಯಾವ ತಳಿ ಸರ್? ಇದು ಆಲ್ಫನ್ಸೋ. ಕಲರ್ ನೋಡ್ಬೋದು ನೀವು ಎಷ್ಟು ಡಾರ್ಕ್ ಆಗಿ ಆರೆಂಜ್ ಕಲರ್ ಇದೆ ಅಂತ. ಬಹಳ ಅಂದ್ರೆ ಬಹಳ ರುಚಿ ಐತೆ. ಮಳೆ ಬೇರೆ ಬಂದಿದೆ, ತಣ್ಣಗೈತೆ ರುಚಿ. ಈಗ ಇದೆಲ್ಲ ಲಕ್ಸುರಿ ನೋಡ್ರಿ. ಈಗ ಏನ್ ನಾನ್ ಬೇಕಾದ್ರೆ ಸಿಪ್ಪೆನೂ ತಿನ್ಬೋದು. ಇದು ಎಷ್ಟು ಎಕರೆಯಲ್ಲಿ ಇದೆ ಸರ್ ನಿಮ್ದು? ಈ ಸಿಪ್ಪೆ ಹಾಕ್ತೀನಿ ಅಂದ್ರೆ ಯಾವುದೇ ಕೆಮಿಕಲ್ ಬಳಸಿಲ್ಲ. ಸಿಪ್ಪೆನೂ ಆರೋಗ್ಯಕ್ಕೆ ಒಳ್ಳೇದು. ಆಮೇಲೆ ಎಷ್ಟು ರುಚಿಯಾಗಿರೋ ಹಣ್ಣು ತಿನ್ನೋದು ಲಕ್ಸುರಿ. ಈಗ ಎಷ್ಟು ಜನಕ್ಕೆ ಅವಕಾಶ ಇದೆ, ಎಲ್ಲರ ಹತ್ರ ಮಾವಿನ ಮರ ಇರ್ಬೋದು, ಏನು ಸ್ಪ್ರೇ ಮಾಡ್ದಂಗೆ ಹಿಂಗೆ ಏನೋ ಮರದಲ್ಲೇ ಹಣ್ಣು ಕಿತ್ಕೊಂಡು ತಿನ್ನೋ ಯೋಗ ಎಷ್ಟು ಜನಕ್ಕಿದೆ. ಆಮೇಲೆ ಇಷ್ಟು ಮೆಚುರಿಟಿ ಮ್ಯಾಂಗೋ, ಅದು ಇಂಪಾರ್ಟೆಂಟ್. ಮಾರ್ಕೆಟಲ್ಲಿ ಸಿಗೋದೆಲ್ಲ ಎಳೆವೆ. ಅದು ಯಾಕೆ ಅಂದ್ರೆ ಅವ್ರಿಗೆ ಲೋಡ್ ಆಗ್ಬೇಕು. ಅವನೇನೋ ಅಷ್ಟು ಲೋಡ್ ಆಗ್ಬೇಕು ಅಂದ್ರೆ ಮತ್ತೆ ಇದ್ ಅಷ್ಟು ಹೊರ್ಕೊಂಡು ಹೋಗ್ಲೇಬೇಕು. ಕೂಲರ್ ಬಂದಿರ್ತಾರೆ, ಆ ಕೂಲಿ ಅವನು ಅಷ್ಟು ಹೊರಿಲೇಬೇಕು, ಇಲ್ಲಾಂದ್ರೆ ಅವನಿಗೆ ಗೀಟಲ್ಲ.
ಹಂಗಾಗಿ ಎಲ್ಲ ಮಾರ್ಕೆಟ್ ಅಲ್ಲಿ ಹೋಗೋದು ಮತ್ತೆ ಅದಕ್ಕೆ ಬದಿ ಸ್ಪ್ರೇ ಎಲ್ಲ ಮಾಡ್ತಾರೆ. ಹೂವು ಆಗ್ಲಿಕ್ಕೆ ಒಂದು, ಕಾಯಿ ಕಚ್ಚಲಿಕ್ಕೆ ಒಂದು, ಕಾಯಿ ದಪ್ಪ ಆಗ್ಲಿಕ್ಕೆ ಒಂದು, ಆಮೇಲೆ ಹುಳ ಬರ್ದಿರೋದಕ್ಕೊಂದು. ಸೊ ಆ ತರದ್ ಏನೋ ಆಗ್ದಲೆ ಅಂದ್ರೆ ಏನು ಸಿಂಪಡಣೆ ಮಾಡ್ದಲೆ ಈ ತರ ಬಂದಿದೆ ನಿಮ್ ತೋಟದಲ್ಲಿ ಈಗ. ಸಿಕ್ಕಾಪಟ್ಟೆ ಇಳುವರಿ ಬಂದಿದೆ. ಈಗೆಲ್ಲ ಕೊಯ್ಲು ಮುಗ್ದೋಗ್ತಾ ಇದೆ ನಮ್ದು. ಎಷ್ಟು ಎಕರೆಯಲ್ಲಿ ಇರೋದು ಸರ್ ಇದು? ಒಂದ್ 2-3 ಎಕರೆಯಲ್ಲಿ ಇದೆ. ಓಕೆ, ಅಂದ್ರೆ ಈ 2-3 ಎಕರೆಯಲ್ಲಿ ನೀವು ಬೆಳೆದಿರೋದು ಎಲ್ಲವೂ ಏನು ಸಿಂಪಡಣೆನೆ ಮಾಡಿಲ್ಲ? ಮಾಡೋ ಅಗತ್ಯನೇ ಇಲ್ಲ. ಈಗ ನಮಗೆ ಸಿಕ್ಕಾಪಟ್ಟೆ ಇದೆ ಇಳುವರಿ ಕೊಯ್ಯಕ್ ಆಗ್ತಾ ಇಲ್ಲ. ಅಷ್ಟು ಇಳುವರಿ ಬರ್ತಾ ಇದೆ. ಆಮೇಲೆ ಯಾವ್ದೇ ರೀತಿ ರೋಗ ಬಾಧೆ ಏನಿಲ್ಲ. ಇದ್ಮೇಲೆ ಸ್ವಲ್ಪ ಮಳೆ ಬಿದ್ಮೇಲೆ ಊಜಿ ನೊಣದ್ ಕಾಟ ಇರುತ್ತೆ. ಅದಕ್ಕೆ ನಮ್ದೇನ್ ಸುಲಭವಾದ ಪರಿಹಾರ ಅಂದ್ರೆ ಕೆಳಗಡೆ ಬಿದ್ದವು ಯಾವನ್ನು ಬಿಡಲ್ಲ ನಾವು. ಬೇಗ ಎಲ್ಲ ಮಣ್ಣಿಗೆ ಮುಚ್ಚಿಬಿಡ್ತೀವಿ. ಮಣ್ಣಿಗೆ ಮುಚ್ಚಿ ಆ ಊಜಿ ಜಾಸ್ತಿ ಆಗದೆ ಇರೋ ತರ ಇದ್ ಮಾಡ್ತೀವಿ. ಒಂದ್ ಸ್ವಲ್ಪ ಲೂರ್ ಟ್ರ್ಯಾಪ್ ಅಂತ ಒಂದ್ ಕಟ್ಟಿದೀವಿ. ಅದು ಸ್ವಲ್ಪ ಅದ್ರಲ್ಲಿ ಹೋಗಿ ಬೀಳ್ತವೆ. ಅಷ್ಟೇ ಮಾಡೋದ್ ನಾವ್ ಇನ್ನೇನು. ಆಮೇಲೆ ಮೇನ್ ವೆದರ್ ಅದಕ್ಕೆ ಬಹಳ ಸಪೋರ್ಟ್ ಮಾಡ್ಬೇಕು. ಚೆನ್ನಾಗಿ ಬಿಸಿಲಿದ್ದು ಮಳೆ ಬೇಗ ಶುರುವಾಗಿಲ್ಲ ಅಂದ್ರೆ ಊಜಿ ನೊಣದ ಕಾಟ ಅಷ್ಟಿರಲ್ಲ. ಸರ್, ಈಗ ಈ ಹೂವಾದಾಗ ಸಿಂಪಡಣೆ ಮಾಡದೇ ಇದ್ರೆ ಮಾವೇ ಬರಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ನೀವೇನು ಸಿಂಪಡಣೆನೆ ಮಾಡಿಲ್ಲ ಹೂ ಆದ್ಮೇಲೆ ಆಗ್ಲಿ? ಈಗ ಸಿಂಪಡಣೆ ಮಾಡಿರೋ ತೋಟಗಳು ನೋಡಿದೀವಿ, ಮಾಡದೇ ಇರೋ ತೋಟ ನಮ್ದೇ ಎಕ್ಸಾಂಪಲ್. ಏನ್ ಅಂತ ವ್ಯತ್ಯಾಸ ಆಗಲ್ಲ. ಇನ್ನು ಅವ್ರದ್ದೇ ಕಡಿಮೆ ಆಗಿರುತ್ತೆ ಇಳುವರಿ. ಈಲ್ಡ್ ಕೂಡ ನಿಮ್ದಲ್ಲಿ ಚೆನ್ನಾಗಿ ಬಂದಿದೆ? ನಮ್ಮಲ್ಲಿ ಈಲ್ಡ್ ಸಿಕ್ಕಾಪಟ್ಟೆ ಈಲ್ಡ್ ಬಂದಿದೆ ಈ ವರ್ಷ. ನಮ್ಮಲ್ಲಿ ಬಿಡದೇ ಇರೋ ಮರಗಳೆಲ್ಲ ಬಿಟ್ಟಿದೆ ಈ ವರ್ಷ. ಅಂದ್ರೆ ಈಗ ನೀವೇನ್ ಮಾಡಿದ್ದೀರಾ ಸರ್ ಈ ತೋಟದಲ್ಲಿ? ಏನ್ ಮಾಡಿಲ್ಲ, ಏನು ಮಾಡಿಲ್ಲ ಅಂದ್ರೆ ಅದ್ ಹಣ್ಣರಿಯೋದು ಅಷ್ಟೇ ಕೆಲಸ ಈಗ ನಮ್ದು ಉಳ್ದಿರೋದು. ಹಂಗಂದ್ರೆ ಈಗ ಏನು ಮಾಡದೇ ಇದ್ರೆ ಅದೇ ದಡಿದ ಸಹಜ ಕೃಷಿನ? ಏನೂ ಮಾಡದೇ ಇರೋದು ಅಂದ್ರೆ ಇಲ್ಲಿ ವೈವಿಧ್ಯತೆ ಇದೆ. ಮತ್ತೆ ನೋಡ್ರಿ, ಮಾವಿನ ಪಕ್ಕ ಇಲ್ಲಿ ಯಾವ್ದೋ ವೈಲ್ಡ್ ವೆರೈಟಿ ಯಾವ್ದೋ ಮರ ಹಾಕಿದೀನಿ. ಕರಿಮತ್ತಿ ಇದೆ, ಒಳೆಮತ್ತಿ ಇದೆ, ಹಲ್ಸಿದೆ, ಅಲ್ಲೇನೋ ಬಾಳೆ ಇದೆ. ಇಲ್ಲೇನೋ ನಾವು ದ್ವಿದಳ ಜಾತಿ ಏನೋ ಬೆಳೆ ಬೆಳ್ಕಂತೀವಿ ಈಗ. ಅಂದ್ರೆ ವೈವಿಧ್ಯತೆ ಇರೋದ್ರಿಂದ ಆಮೇಲೆ ಮಣ್ಣು ಈಗ ತಾಕತ್ತಾಗಿದೆ ನಮ್ದು. ಹಾಗಾಗಿ ಇಳುವರಿನೂ ಚೆನ್ನಾಗಿದೆ, ರುಚಿನೂ ಚೆನ್ನಾಗಿದೆ. ಇಷ್ಟೇ ಸಾಕ ಸರ್ ಇದಕ್ಕೆ? ಮಾವಿನ ಮರ, ಹಲಸಿನ ಮರ ಏನು ಬೇಕಾಗಿಲ್ಲ ರೀ. ನಮ್ ಪದ್ಧತಿಯಲ್ಲಿ ಯಾವ್ದಕ್ಕೂ ಏನು ಬೇಕಾಗಿಲ್ಲ. ಇದ್ದಿದ್ರಲ್ಲಿ ಇವೆರಡು ಮರಗಳು ಅಂತ ಸುಲಭ. ಈಗಿದ್ರು ಕೂಡ ಇಷ್ಟು ಸಿಂಪಲ್ ಆಗಿ ಈ ಒಂದ್ ಮೆಥಡ್ ಅಲ್ಲಿ ಹೇಳ್ತಾ ಇದ್ದೀರಾ. ಅದಾಗ್ಯೂ ಕೂಡ ಯಾಕೆ ಸಿಂಪಡಣೆ ಆಗ್ಲಿ, ಮಾರ್ಕೆಟ್ ಅಲ್ಲಿ ಸಿಗೋದು ಯಾಕೆ ಕೆಮಿಕಲ್ ಉಕ್ತ ಮಾವುಗಳು ಸಿಗ್ತಾ ಇದಾವೆ? ಎಲ್ಲರಿಗೂ ಭಯ, ಏನೋ ಆಗ್ಬಿಟ್ರೆ, ಈಲ್ಡ್ ಬರ್ದೇ ಇದ್ರೆ, ಪೆಸ್ಟ್ ಬಂದ್ಬಿಟ್ರೆ ಎಲ್ಲ ಅಂದ್ರೆ ಏನಂದ್ರೆ ಇದು ಏನೋ ಸಮಸ್ಯೆ ಆಗಿದ್ದ ಮುಂಚೆನೆ ಆಕ್ಷನ್ ತಗೊಳೋದು. ಈಗ ನಮಗ್ ರೋಗ ಬಂದ್ರೆ ಏನಾರು ಆಕ್ಷನ್ ತಗೋಬೇಕು. ನನಗೆ ರೋಗ ಬರ್ಬೋದು ಅಂತ ಹೋಗಿ ICU ಬೆಡ್ ಅಲ್ಲಿ ಮಲ್ಕೊಂಡಂಗ್ ಆಗಿದೆ ಈಗ ಪರಿಸ್ಥಿತಿ. ಈಗ ಎಲ್ಲರೂ ಅದಕ್ಕೆ ಏನು ಹೂವು ಆಗಂಗಿಲ್ಲ ಅವಾಗ್ಲೇ ಸ್ಪ್ರೇ. ರೋಗ ಬರುತ್ತೆ, ಫಂಗಸ್ ಬರುತ್ತೆ, ಅದ್ ಬರುತ್ತೆ, ಇದ್ ಬರುತ್ತೆ ಅಂತ ಎಲ್ಲ ಮುಂಚೆನೆ ಸ್ಪ್ರೇ ಮಾಡ್ತಾ ಹೋಗ್ತಾ ಇದಾರೆ. ಹಂಗಾಗಿ ಅವು ಸುಲಭವಾಗಿ ಬೆಳೆಯಕ್ ಕಷ್ಟ ಆಗ್ತಾ ಇದೆ ಮಾವನ್ನ. ಹಂಗೆ ಈಗ ರುಚಿನೂ ನೋಡ್ತಾ ಹೋಗೋಣ. ನಮ್ ಜೊತೆ ನೀವು ಎಷ್ಟು ತರ? ನಮ್ಮಲ್ಲಿ ಒಂದು 5-6 ವೆರೈಟಿ ಇದಾವೆ ಇಲ್ಲಿ. ನಮ್ ಜೊತೆ ಈಗ ದಾವಣಗೆರೆಯಿಂದ ಅಭಿಷೇಕ್ ಅಂತ ಒಬ್ರು ನಮ್ ಫ್ರೆಂಡ್ ಬಂದಿದ್ದಾರೆ. ಈಗ ಅವ್ರು ಪರಿಚಯ ಮಾಡ್ಕೊಂತಾರೆ. ಈಗ ನಮ್ದು ಈಗ ಹಣ್ಣಿಂದ ನಿಜವಾದ ರುಚಿ ಈಗ ಮರದಲ್ಲೇ ಕಿತ್ಕೊಂಡು ತಿನ್ನೋದು ಅಥವಾ ಈಗ ಹಣ್ಣಾಗಿ ಬಿದ್ದಿರೋದನ್ನ ರುಚಿ ನೋಡ್ತಾ ಹೋಗೋಣ. ಅಭಿಷೇಕ್, ನಮಸ್ತೆ. ನಮಸ್ಕಾರ. ಹೆಸರು ಅಭಿಷೇಕ್. ನಾವೀಗ ದಾವಣಗೆರೆಯಿಂದ ಇಲ್ಲಿ ಅಡವಿ ತೋಟಕ್ಕೆ ಮಾವಿನ ಹಣ್ಣು ತಿನ್ಬೇಕು ಅಂತಾನೆ ಬಂದಿದೀವಿ ಇವತ್ತು, ಬಿಡುವು ಮಾಡ್ಕೊಂಡು. ನಾನು, ನಮ್ಮ ಮಗ, ನಮ್ಮ ತಂದೆ. ಏನಿಲ್ಲ, ಇಲ್ಲಿ ಪೂರ್ತಿಯಾಗಿ ಬಲ್ತು ಮರದಿಂದ ಹಣ್ಣು ಬಿದ್ದಿರತ್ತೆ. ಅದನ್ನ ತಗೊಂಡು ಕಂಪ್ಲೀಟ್ ಮೆಚ್ಯೂರ್ ಆಗಿರೋದು ಅಂತ ಹಣ್ಣು ತಗೊಂಡು ತಿನ್ಬೇಕು ಅಂತ ಬಂದಿದೀವಿ. ಈಗ ನಾವು ದಾವಣಗೆರೆ ಸಿಟಿಯಲ್ಲಿ ಇರೋದು, ಈ ತರ ಹಣ್ಣು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾರ್ಕೆಟ್ ಅಲ್ಲಿ ಏನೇ ತರ್ತೀವಿ ಅಂತಂದ್ರು ಅದು ಮುಂಚೆನೆ ಕೊಯ್ಲ್ ಮಾಡಿರ್ತಾರೆ. ಅದು ಒತ್ತಿಟ್ಟು ಆರ್ಟಿಫಿಷಿಯಲ್ ಆಗಿ ಹಣ್ಣು ಮಾಡಿ, ಅಂದ್ರೆ ಕೆಮಿಕಲ್ ಅಲ್ದಿದ್ರು ಸಹಜವಾಗಿ ಅಂತಂದ್ರು ಆರ್ಟಿಫಿಷಿಯಲ್ ಆಗಿ ಹಣ್ಣು ಮಾಡಿ. ಇಲ್ಲೇನ ನಮಗೆ ಇದೊಂದು ಅವಕಾಶ, ಮರದಿಂದ ಬಿದ್ದಿರೋದನ್ನ ತಗೊಂಡು ಟೇಸ್ಟ್ ಮಾಡ್ಬೋದು ಅಂತ, ಅದಕ್ಕೋಸ್ಕರ ಅಂತ ಬಂದಿದ್ದೀವಿ. ಇದು ರಸಪುರಿಯಲ್ಲೇ ಒಂದು ವೆರೈಟಿ. ರಸಪುರಿಯಲ್ಲಿ ಒಂದು 3 ತರ ಇದಾವೆ. ಇದೊಂದು ವೆರೈಟಿ ಇದೆ, ಒಳಗಡೆ ಹಳದಿ ಬರುತ್ತೆ ಹಣ್ಣು. ಈಗ ಅಭಿಷೇಕ್ ನೋಡ್ರಿ ಇದು ಹೆಂಗಿದೆ ರುಚಿ. ಮರದಲ್ಲಿ ಹಣ್ಣಾಗಿರೋದು ನೋಡಿ, ಮರದಲ್ಲೇ ಕಿತ್ಕೊಂಡ್ವಿ ನೋಡ್ರಿ. ಕಲರ್ ಬಂದಿದೆ, ಸ್ವಲ್ಪ ಚೆನ್ನಾಗಿರುತ್ತೆ. ಒಳಗಡೆ ಹಳದಿ ಇದೆ, ಇದು ರೆಡ್ಡಿಶ್ ಬರಲ್ಲ. ಇದು ಅಂದ್ರೆ ಸ್ವಲ್ಪ ಆರೆಂಜ್ ಕಲರ್ ಅಲ್ಲಿ ಬರಲ್ಲ. ಯಾವ್ದು ತಳಿ? ಇದು ರಸಪುರಿನೇ. ಇದು ರಸಪುರಿಯಲ್ಲೇ ಇದು, ಅದರಲ್ಲೂ ಬಹಳ ವೆರೈಟಿಗಳು ಇದಾವೆ. ನಾವ್ ಇವತ್ತು ಗಿಳಿಗಳಾಗಿದ್ದೀವಿ ಇಲ್ಲಿ ಮರದಲ್ಲೇ ಹಣ್ಣು ತಗೊಂಡು ತಿನ್ನೋದು. ಹೆಂಗೈತ್ರಿ ರುಚಿ? ಅದೇ ಸಿಗದೇ ಇಲ್ಲ, ಇದು ಬೇಕು ಅಂದ್ರೆ ನಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ದುಡ್ಡು ಕೊಡ್ತೀನಪ್ಪ ನಾನು, ನನಗೆ ಒಳ್ಳೆ ಹಣ್ಣು ಬೇಕು.
ನೋಡು ಈಗ ನನಗೆ ಅದು ಬಹಳ ಸುಲಭ ಇಲ್ಲ ಯಾವ್ದಾರ ಈಗ ಹಣ್ಣು ಬೇಕು ಅಂದ್ರೆ ಸಿಗಕ್ಕೆ ಮಾರ್ಕೆಟ್ ಅಲ್ಲಿ. ನೀವು ಯಾವ್ದೇ ಹಣ್ಣು ತಗೊಳ್ರಿ, ಎಸ್ಪೆಷಲಿ ಹಣ್ಣಲ್ಲಿ ನನಗೆ ಅದು ಅನುಭವ ಆಗ್ಬಿಟ್ಟೈತೆ. ಈ ಬಾಳೆಹಣ್ಣು ನಮ್ದೇ ಬಾಳೆಹಣ್ಣು ಬರುತ್ತೆ, ಮಾವಿನ ಹಣ್ಣು ಬರುತ್ತೆ. ಹೊರಗಡೆ ಮಾರ್ಕೆಟ್ ಅಲ್ಲಿ ನನಗೆ ಹಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದ್ರದ್ದು ಕ್ವಾಲಿಟಿ ಅನ್ನೋ ಅಂತ. ಅಂತ ನಾನೇನು ಅದನ್ನ ಇದ್ ಮಾಡ್ತಾ ಇಲ್ಲ, ಪೂರ್ವಸ ಈಗ ಸಿಸ್ಟಮ್ ಹಂಗ ಆಗ್ಬಿಟ್ಟಿದೆ ಅದ್ರದ್ದು. ಮಾವಿನ ಹಣ್ಣು ಯಾರ ನೋಡ್ಲಿ ಅಂಗಡಿಯಲ್ಲಿ ಇಟ್ಟಿರ್ತಾರಲ್ಲ, ಇಚ್ಕಿ ತಾ ಅಂತಾರೆ. ನನಗೆ ಮಾವಿನ ಹಣ್ಣು ಇಚ್ಕಿದ್ರೆ ಇಷ್ಟು ಸಿಟ್ಟು ಬರುತ್ತಲ್ಲ, ಅದೇನಿದ್ರು ಸುವಾಸನೆ ನೋಡ್ಬೇಕು, ಅದ್ರದ್ದು ಕಲರ್ ನೋಡ್ಬೇಕು, ನ್ಯಾಚುರಲ್ ಕಲರ್ ಅಷ್ಟೇ. ಅದ್ರದ್ದು ಹಣ್ಣಾಗಿದೆಯಲ್ಲ ಚೆಕ್ ಮಾಡೋದು. ಸುವಾಸನೆ ಬರ್ತಾ ಇಲ್ವಾ, ಹಣ್ಣು ಆಗಿಲ್ಲ ಅಷ್ಟೇ. ಇಲ್ಲ ಹಣ್ಣು ತರ ಕಂಡ್ರು ಅದು ವಾಸನೆ ಬರ್ತಾ ಇಲ್ಲ, ಅದೇ ತಿನ್ನಕ್ಕೆ ಯೋಗ್ಯತೆ ಇಲ್ಲ ಅಂತ. ಅದನ್ನ ಈಚಕ್ ನೋಡಿದ್ರೆ ಏನ್ ಅರ್ಥ ಇಲ್ಲ. ಈಚಕ್ ನೋಡೋದಾದ್ರೆ ನನಗೆ ಭಾರಿ ಸಿಟ್ಟು. ನಮ್ಮ ಬಾಕ್ಸ್ ಅಲ್ಲಿ ಒಂದ್ಸಲಿ ಸುಮ್ನೆ ಡಿಸ್ಪ್ಲೇ ಇಟ್ಟಿರ್ತೀನಿ, ನಾನು ಕಡಿಮೆ ಡಿಸ್ಪ್ಲೇ ಇಡೋದು. ಈಚಕ್ತಾರ ಅಂದ್ರೆ ಅವ್ರಿಗೆ ಕೊಡದೇ ಇಲ್ಲ ನಾನು ಹಣ್ಣು. ಈ ಇಚ್ಕಿದ್ರ ಅಂದ್ರೆ ಇಲ್ಲ ನಾನು ಕೊಡಲ್ಲ, ಬೇಜಾರಾಗ್ಬೇಡ್ರಿ ಅಂತ ಹೇಳೋದು. ಇನ್ನೊಂದು ನನಗೆ ವೀರೇಶ್ ಅವರಿಂದಾನೇ ಗೊತ್ತಾಗಿದ್ದು, ಹಾರ್ವೆಸ್ಟ್ ಮಾಡಿದ್ಮೇಲೆ ಅಲ್ಲಿ ಮಾರಾಟಕ್ಕೆ ಇಟ್ಕೊಂಡಿರ್ತಾರಲ್ಲ, ಆಲ್ಮೋಸ್ಟ್ ಎಲ್ಲರೂ ಬಿಸಿಲಲ್ಲೇ ಇಟ್ಕೊಂಡಿರ್ತಾರೆ. ಅದು ಬಿಸಿಲಲ್ಲಿ ನಮಗೆ ತಗೊಳ್ಳೋಕೆ ಗೊತ್ತಾಗೋದಿಲ್ಲ. ಮನೆಗೆ ತಂದ್ಮೇಲೆ ಅದು ಸುಟ್ಟಿರತ್ತೆ ಹಣ್ಣು. ಅದು ಯಾವ ಭಾಗ ಬಿಸಿಲಿಗೆ ಎಕ್ಸ್ಪೋಸ್ ಆಗಿರುತ್ತೋ ಅದು ಫುಲ್ ಸುಟ್ಟಿರತ್ತೆ, ಟೇಸ್ಟ್ ಇರೋದಿಲ್ಲ. ಅದೊಂಥರ ಸುಟ್ಟಿರೋ ಇದೆ, ಅದು ಇನ್ನೂ ಒಂಥರ ಓದಂಗಿರುತ್ತೆ ಹಣ್ಣು. ಬಟ್ ಮರದಲ್ಲಿ ನಿಮಗೆ ಎಷ್ಟೇ ಬಿಸಿಲು ಬಿದ್ರೂ ವ್ಯತ್ಯಾಸ ಆಗೋದಿಲ್ಲ. ಹಾರ್ವೆಸ್ಟ್ ಮಾಡಿದ್ಮೇಲೆ ಬಿಸಿಲು ಬಿದ್ರೆ ಅದು ಬಹಳ ವ್ಯತ್ಯಾಸ ಆಗುತ್ತೆ. ಸರ್, ಹೆಂಗೆ ಗುರುತಿಸ್ಕೋಬೇಕು ನಾವು? ಹಂಗಿದ್ರೆ ಒಬ್ಬ ಗ್ರಾಹಕ ಮಾವಿನ ಹಣ್ಣನ್ನ ಖರೀದಿ ಮಾಡ್ಬೇಕು ಅಂದ್ರೆ ಏನ್ ಮೊದಲಿಗೆ ನೋಡ್ಬೇಕಾಗಿದ್ರೆ? ಅಲ್ಲ, ಅವರು ಆದಷ್ಟು ತೋಟಕ್ಕೆ ಹೋಗಿ ಹರ್ಕೊಂಡ್ ಬಂದ್ಬಿಟ್ರೆ ಬಹಳ ಒಳ್ಳೇದು. ಅವರೇ ಸ್ವತಃ ಗ್ರಾಹಕರೇ ತೋಟಕ್ಕೆ ಹೋಗಿ ಹರ್ಕೊಂಡ್ ಬಂದ್ರೆ ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಹಣ್ಣು ಸಿಗಲ್ಲ ಅವ್ರಿಗೆ. ಅದೇ ಮೆಚೂರ್ ಮ್ಯಾಂಗೋ ಸಿಗಬೇಕು. ಈ ತರ ವಿಷಮುಕ್ತ ಬೆಳೆಯೋರು ಸಿಕ್ಕರೆ ಇನ್ನೂ ಅನುಕೂಲ. ಎಲ್ರಿಗೂ ಅದು ಸಾಧ್ಯ ಇಲ್ಲ ಸರ್. ಇಲ್ಲ, ಅದ್ರ ಪ್ರಯತ್ನ ಎಷ್ಟು ಜನ ಮಾಡಿದ್ದಾರೆ. ನಾನು ಹೇಳದೆ ಎಷ್ಟು ಜನ ಪ್ರಯತ್ನ ಮಾಡಿದ್ದಾರೆ. ಪಿಕ್ಕಿಂಗ್ ಇವೆಂಟ್ಸ್ ಆ ತರದ್ದೆಲ್ಲ ಮಾಡ್ತಾ ಇದ್ದಾರೆ, ಐ ಅಗ್ರಿ. ಬಟ್ ಎಷ್ಟೋ ಜನಕ್ಕೆ ಆಗಲ್ಲ. ಈಗ ಮಾರ್ಕೆಟ್ ಅಲ್ಲಿ ಇಟ್ಟಿರ್ತಾರೆ. ಒಬ್ಬ ಗ್ರಾಹಕ ಏನನ್ನ ಗಮನಿಸ್ಬೇಕು ಸರ್ ಹಾಗಿದ್ರೆ? ಅಂದ್ರೆ ಆದಷ್ಟು ಕಾಯಿ ಕೊಳ್ಳೋದೇ ಉತ್ತಮ. ಒಳ್ಳೆ ಬಲ್ತಿರೋ ಕಾಯಿ. ಈ ಬಲ್ತಿರೋ ಕಾಯಿ ಹೆಂಗ್ ಐಡೆಂಟಿಫೈ ಮಾಡೋದು, ಬನ್ನಿ ನೋಡೋಣ. ನೋಡ್ರಿ, ಈ ಮರದಲ್ಲಿ ಈಗ ಹಣ್ಣು ಹರ್ಕೊಂಡು ತಿನ್ವಿ. ಮೋಸ್ಟ್ಲಿ ಈ ಮರದಲ್ಲಿ ಎಲ್ಲ ಬಂದಿದಾವೆ ಹೆಚ್ಚು ಕಡಿಮೆ. ನೋಡ್ರಿ, ಯಾವ್ದೇ ಹಣ್ಣು ತಗೊಳ್ರಿ, ಬಲ್ತಿದೆ ಅಂದ್ರೆ ತುಂಬ ಒಳಗಡೆ ಹೋಗುತ್ತೆ. ಇಲ್ಲಿ ಮೇಲೆ ಡಾರ್ಕ್ ಆಗ್ತಾ ಬರುತ್ತೆ. ಇದು ಡಾರ್ಕ್ ಆಗುತ್ತೆ, ತುಂಬ ಒಳಗಡೆ ಹೋಗುತ್ತೆ, ರೌಂಡ್ ಶೇಪ್ ಬರುತ್ತೆ. ಇದು ಮೆಚುರಿಟಿ ಕಂಡುಹಿಡಿಯೋದು. ಆ ಥರ ಮೆಚುರಿಟಿ ಇದ್ರೆ ಹಣ್ಣು ಸುಲಭವಾಗಿ ಹಣ್ಣಾಗುತ್ತೆ. ಜಾಸ್ತಿ ಏನು ಅದಕ್ಕೆ ಎಫರ್ಟ್ ಹಾಕೋದು ಬೇಕಾಗಿಲ್ಲ. ಸುಲಭವಾಗಿ ಹಣ್ಣಾಗುತ್ತೆ. ಅದು ಬಲ್ತಿದೆ ಅಂದ್ಮೇಲೆ ರುಚಿ ಸ್ವಾಭಾವಿಕವಾಗಿ ಇದೇ ಇರುತ್ತೆ. ಸರ್, ಆಮೇಲೆ ನಾನು ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ. ಈಗ ಮಾರ್ಕೆಟ್ ಅಲ್ಲಿ ಕಲರ್ ಹಣ್ಣುಗಳು ಇದೇ ಇರುತ್ತೆ. ಸೊ ನೀವ್ ಹೇಳಿದ್ರಿ ಸಹಜ ಇಲ್ಲಿ ಏನೋ ಹಾಕಿಲ್ಲ, ನೀವ್ ಇಲ್ಲಿ ತೋಟಕ್ಕೆ ಬಂದಿದೀವಿ, ನಮ್ಗೆ ಗೊತ್ತಾಗ್ತಾ ಇದೆ. ಮಾರ್ಕೆಟ್ ಅಲ್ಲಿ ನಾವ್ ಹೆಂಗ್ ಗುರುತಿಸ್ತೀವಿ? ಆರ್ಗ್ಯಾನಿಕ್ ಆಗ್ಲಿ ಸಹಜ ಅಲ್ಲ, ಮಾರ್ಕೆಟಿಗೆ ಈಗ ಆರ್ಗ್ಯಾನಿಕ್ ಆಗಿರೋ ಹಣ್ಣು ಬರ್ಬೇಕಲ್ಲ ಫಸ್ಟ್. ಈಗ ಆ ಪ್ರಯತ್ನ ಯಾರು ಮಾಡ್ತಾ ಇಲ್ಲ ರೈತರು. ಅದೆಲ್ಲ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಅವ್ರೇನೋ ಒಂದು ಸ್ಪ್ರೇ ಹೊಡಿದಲೆ ಅವರು ಹಣ್ಣನ್ನ ಅವರು ಕೇಳೋದೇ ಇಲ್ಲ. ನಾನು ಆಗ್ಲಿ ಕೇಳಿದೆ, ಅದನ್ನ ಸ್ಪ್ರೇ ಹೊಡೆದ ಬರೋದೇ ಇಲ್ವಾ ಅಂತ. ಬಹಳ ಕಡಿಮೆ. ಎಷ್ಟ್ ಜನ ಮಾಡಕ್ ಆತರ ಮಾನಸಿಕವಾಗಿ ಸಿದ್ಧ ಇದಾರೆ. ಆಮೇಲೆ ಅದು ಬರುತ್ತೆ ಅನ್ನೋ ನಂಬಿಕೆ ಅವ್ರಿಗಿದೆ. ಈಗ ಎಷ್ಟೋ ಜನಕ್ಕೆ ಸ್ಪ್ರೇ ಹೊಡಿಲ್ಲ ಅಂದ್ರೆ ಬರಲ್ಲ ಅನ್ನಂತಾನೆ ಹೇಳೋದವ್ರು. ಯಾಕಂದ್ರೆ ಅವ್ರು ಕ್ರಾಪ್ ಲಾಸ್ ಮಾಡ್ಕೊಳಕ್ ಇಷ್ಟ ಇರಲ್ಲ. ಅಂದ್ರೆ ಅದನ್ನೇ ಅವ್ರು ಹೊಡೆದ್ರೆ ಮಾತ್ರ ನಮಗೆ ಕ್ರಾಪ್ ಬರೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಯಾವ್ದಕ್ಕೂ ನೀವು ಹೊಡೆದೇ ಇಲ್ಲ, ಏನು ಮಾಡೇ ಇಲ್ಲ. ನೋಡ್ರಿ, ಇದು ಕಡಿಮೆ ಹಿಡಿದಿದೆ. ಇದು ಈ ಕಡಿಮೆ ಹಿಡಿದಿದೆ ಹೇಳ್ರಿ. ಇದು ಮರ ಅದು ಆಕ್ಚುಲಿ. ಅಂದ್ರೆ ಅವೆಲ್ಲ ಅದು ಗೊತ್ತೈತೆ ಅದಕ್ಕೆ ಹೆಂಗಿರ್ಬೇಕು, ಯಾವಾಗ ಹಣ್ಣು ಬಿಡ್ಬೇಕು, ಯಾವಾಗ ಹೂ ಆಗ್ಬೇಕು, ಯಾವಾಗ ನಾನು ಹಣ್ಣು ಮಾಡ್ಕೊಂಡು ಕೆಳಗ್ ಬೀಳ್ಬೇಕು. ಈಗ ನೋಡ್ರಿ, ಇವೆಲ್ಲ ಹಣ್ಣು ಈಗ ಮೆಚುರಿಟಿಗೆ ಬಂದಿದೆ, ಮಳೆನೂ ಶುರು ಆಗ್ತಾ ಇದೆ. ಇದರ ಅರ್ಥ ಏನು? ಅದು ಏನಕ್ಕೆ ಈ ಟೈಮಲ್ಲಿ ಬರ್ತಾ ಇದೆ ಅಂದ್ರೆ ಅದು ನೆಕ್ಸ್ಟ್ ಅದ್ರದ್ದು ಮರಿ ಮಕ್ಳನ್ನೆಲ್ಲ ಬೆಳೆಸ್ಕೊಳಕ್ಕೆ. ಮಳೆ ಶುರು ಆಯ್ತು, ನಾನು ಬೇಗ ಹಣ್ಣು ಆಗ್ಬೇಕು, ಕೆಳಗ್ ಬೀಳಿಸ್ಕೊಂಡು ನಾನು ಮರಿಯಾಗಿ ಮತ್ತೊಂದು ಗಿಡ ಆಗ್ಬೇಕು ಅಂತ. ಆ ಉದ್ದೇಶಕ್ಕೆ ಅದು ಹಣ್ಣು ಬಿಡ್ತಾ ಇರೋದು. ಈಗ ಹರ್ಕೊಂತೀವಿ, ತಿಂತೀವಿ, ಮಾರ್ತೀವಿ. ಇದು ಕೃಷಿ ಒಂದು ಭಾಗ. ಆದ್ರೆ ಅದು ಉದ್ದೇಶ ಅದ್ರದ್ದು. ಅದಕ್ಕೆ ಮಾವಿಂದು ಅದಕ್ಕೋಸ್ಕರ ಮಳೆಗಾಲದಲ್ಲಿ ಅದು ಹಣ್ಣಾಗಕ್ ಶುರು ಆಗುತ್ತೆ. ಆಮೇಲೆ ನೀವು ಕೇಳಿದ ಪ್ರಶ್ನೆಗೆ ಔಷಧಿ ಹೊಡೆದಿರೋ ಬರೋದೇ ಇಲ್ಲ ಅಂದ್ರೆ ಸಹಜ ಕೃಷಿ ಅನ್ನೋದು ಒಂದು ಕಂಪ್ಲೀಟ್ ಪ್ಯಾಕೇಜ್. ಇದು ನಾನು ಕೆಲವೊಂದು ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ನಾನು ಕನ್ವೆನ್ಷನಲ್ ಆಗಿ ಎಲ್ಲ ಮಾಡ್ಬಿಟ್ಟು ಔಷಧಿ ಹೊಡಿಲ್ದಂಗೆ ಮಾತ್ರ ಇದ್ಬಿಡ್ತೀನಿ ಅಂತಂದ್ರೆ ಅದಾಗಲ್ಲ, ಫೇಲ್ ಆಗುತ್ತೆ. ಮೂಲ ಬಿಗಿನಿಂಗ್ ಇಂದನೂ ಅದೆಲ್ಲದೂ ಮಾರ್ಪಾಡು ಮಾಡ್ತಾ ಬರ್ಬೇಕು. ಸಹಜ ಕೃಷಿ ಪ್ರಿನ್ಸಿಪಲ್ಸ್ ಇದೆ, ಅದೆಲ್ಲ ಅಳವಡಿಸ್ಕೊಂಡಿರ್ಬೇಕು. ಡೈವರ್ಸಿಟಿ ಇರಬೇಕು, ಸಾಯಿಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ರೀತಿ ಒಟ್ಟಾರೆಯಾಗಿ ಮಾಡಿದ್ರೆ ಮಾತ್ರ ಅದು ಸಾಧ್ಯ. ಸೊ ಇದು ಬಹುತೇಕ ಕೊಪ್ಪಳುಗಳಲ್ಲಿ ಅಂದ್ರೆ ಮಾವಿನ ತೋಪುಗಳಲ್ಲಿ ಇದು ಯಾವ ಅಳವಡಿಸ್ಕೊಂಡಿಲ್ಲ ಅನ್ಸುತ್ತೆ. ಹೌದು, ಯಾಕೆಂದ್ರೆ ಅವ್ರು ಸರ್ ಆಗ್ಲೇ ಹೇಳ್ತಾ ಇದ್ದಂಗೆ ಯಾರಿಗೋ ಕೊಡ್ತಾರೆ,
ಅವ್ರು ಇನ್ನೊಂದ್ಸರಿ ಎಲ್ಲೋ ಅವ್ರು ಸಿಂಪಡಣೆ ಮಾಡಿ ಏನೋ ಒಂದ್ ಕಲರ್ ಅಲ್ಲಿ ಬಂದಿರುತ್ತೆ. ಹೌದು ಸೊ ಈ ತರದನ್ನೇ ನಾವು ಕಾಣ್ತಿರ್ತಾನೆ ಹೌದು. ಅದೇ ಈಗ ಇದೊಂದು ಸ್ಟೇಟ್ಮೆಂಟ್ ತಗೊಂಡಾಗ ನಾವೇನೋ ಔಷಧಿ ಹೊಡೆದಿಲ್ಲ ಅಂತ ಸ್ಟೇಟ್ಮೆಂಟ್ ಅಷ್ಟೇ ತಗೊಳ್ತಾರೆ. ಅವ್ರು ಅದನ್ನಷ್ಟೇ ಪ್ರಾಕ್ಟೀಸ್ ಮಾಡಕ್ ಹೋಗ್ತಾರೆ. ನಾನು ಏನೋ ಔಷಧಿ ಹೊಡೆದಿಲ್ಲ ಹಂಗಂದ್ರೆ ಏನಾಗ್ಬಿಡುತ್ತೆ ನೋಡೋಣ ಅಂತ ಹಾಳಾಗುತ್ತೆ. ಯಾಕೆ ಅಂತಂದ್ರೆ ಅವರು ಫ್ರಮ್ ದಿ ಬಿಗಿನಿಂಗ್ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಸಹಜ ಕೃಷಿನ. ಅದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡಿಲ್ಲ. ತಿಳ್ಕೊಳ್ದಲೆ ಇದೊಂದು ಸ್ಟೇಟ್ಮೆಂಟ್ ತಗೊಂಡು ಅದಷ್ಟೇ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಅಲ್ಲ ಅದು. ಹೆಂಗಿದೆ ಸರ್ ಓವರ್ ಆಲ್ ಇಲ್ಲಿ ಎಷ್ಟು ತಿಂದ್ರಿ ಮಾವಿನ ಹಣ್ಣು? ಈಗ ಹೊಟ್ಟೆ ಸಾಕು ಅನ್ನಷ್ಟು ತಿಂದಿದ್ದೀವಿ ಸದ್ಯ. ಸ್ವಲ್ಪ ಸುಧಾರಿಸ್ಕೊಂಡು. ಎಷ್ಟು ತಿಂದೆ? 2. ಯಾವ ಹಣ್ಣು ತಿಂದೆ? ಮ್ಯಾಂಗೋದಲ್ಲಿ ಯಾವ್ಯಾವ ತಳಿ? ಗೊತ್ತಾ ಅವನಿಗೆ? ರಸ್ಪೂರಿ ಮತ್ತೆ ಅಲ್ಫೆನ್ಸೋ. ನಾವ್ ಆಕ್ಚುಲಿ ಇವ್ರದ್ದು ಸ್ಪೆಷಲ್ ಲೋಕಲ್ ವೆರೈಟೀಸ್ ಇದಾವೆ. ಅವ್ರು ತುಂಬಾ ಹೇಳ್ತಾ ಇದ್ರು, ಅದನ್ನ ಟೇಸ್ಟ್ ಮಾಡ್ಬೇಕು ಅಂತ ಬಂದಿದೀವಿ. ಅದಕ್ಕೆ ಮಾರ್ಕೆಟ್ ಅಲ್ಲಿ ಅಷ್ಟು ಬೇಡಿಕೆ ಇಲ್ಲ, ಹಂಗಾಗಿ ಅವ್ರು ಹಾರ್ವೆಸ್ಟ್ ಮಾಡೋದು ಇಲ್ಲಂತೆ. ಆದ್ರೆ ನಮಗೆ ಅವ್ರು ಲೇಬರ್ಸ್ ಎಲ್ಲ ಹೇಳ್ತಾರಂತೆ ಅದೇ ಸ್ಪೆಷಲ್, ಇಲ್ಲಿ ನಮಗೆ ಅದೇ ಇಷ್ಟ ಅಂತ ಅವ್ರು ಲೇಬರ್ಸ್ ಹೇಳ್ತಾರಂತೆ. ಯಾವ್ದಾದ್ರು ತಳಿ ಸರ್? ಈಗ ಅದೇ ಮರದ ಕೆಳಗಿದೀವಿ. ಈಗ ನೋಡೋಣ ಯಾವ್ದಾರ ಕೆಳಗಡೆ ಹಣ್ಣು ಸಿಗುತ್ತಾ ನೋಡೋಣ. ಇಲ್ಲ ಹಾರ್ವೆಸ್ಟೇ ಮಾಡಿಲ್ಲ ಹೇಳ್ತಿದ್ದೀವಲ್ಲ. ನೋಡೋಣ ಬನ್ನಿ ಯಾವಾರ ಸಿಗುತ್ತಾ ನೋಡೋಣ. ಇದು ಬಹಳ ಎತ್ತರ ಇದೆ, ಹಂಗಾಗಿ ನೋಡಿ ಇಲ್ಲಿ ಯಾವ್ದೋ ಒಂದು ಹಣ್ಣು ಯಾವ್ದೋ ತಿಂದು ಹೋಗಿದೆ. ಈಗ ಯಾವ್ದೋ ಅಕ್ಕಿ ಪಕ್ಷಿನ ಯಾವ್ದೋ ಹಣ್ಣು ನೀಟಾಗಿ ತಿಂದು ಹೋಗಿದೆ. ಈಗ ಮೇಲಿದಾವೆ. ಇಲ್ಲಿದ ಬನ್ನಿ. ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇಲ್ಲೊಂದು ಐತೆ ನೋಡ್ರಿ ಅಭಿಷೇಕ್, ನೀವೇ ರುಚಿ. ಯಾವ್ದು ತಳಿ ಇದು? ಇದು ಗೊತ್ತಿಲ್ಲ ರೀ, ಇವಕ್ಕೆಲ್ಲ ತಳಿ ಇರಲ್ಲ. ಸ್ವಲ್ಪ ಇದೆಯಾ? ಚೆನ್ನಾಗಿದೆ. ಅದು ಇಷ್ಟೋ ತನಕ ತಿಂದಿದ್ ಮಾವಿನ ಹಣ್ಣಲ್ಲಿ ಮತ್ತೆ ಈ ಟೇಸ್ಟ್ ಇರ್ಲಿಲ್ಲ. ಇದು ಒಂದು ಮತ್ತೆ ವಿಭಿನ್ನವಾದ ರುಚಿ. ಇದು ಅಂದ್ರೆ ನಾವು ಮಾವಿನ ಹಣ್ಣೆ ಅಲ್ಲ ಬೇರೆ ಏನೋ ತಿಂತ ಇದೀವಿ ಅನ್ನೋಷ್ಟು ವಿಭಿನ್ನ ರುಚಿ. ಆದ್ರೂ ಒಂದು ಮಾವಿನ ಒಂದು ಕಾಮನ್ ಫ್ಲೇವರ್ ಇರುತ್ತೆ, ಬೇರೆ ಬೇರೆ ರುಚಿ ಇರುತ್ತೆ, ಹಂಗೆ ಹೇಳ್ಬೋದು. ಇದ್ರದ್ದೇನು ನೋಡ್ರಿ, ನಮ್ಮವೇನ ಲೋಕಲ್ ಮಾವು ನಾಟಿ ಮಾವು ಅಂತೀವಲ್ಲ, ಸಾಮಾನ್ಯ ಸಿಪ್ಪೆ ದಪ್ಪ ಇರುತ್ತೆ. ಸಿಪ್ಪೆ ದಪ್ಪ ಇದ್ರೆ ಊಜಿ ನೊಣದ ಕಾಟ ಇಲ್ವೇ ಇರಲ್ಲ. ಯಾಕಂದ್ರೆ ಅದಕ್ಕೆ ತೂತ್ ಮಾಡಕ್ ಬಹಳ ಕಷ್ಟ ಆಗುತ್ತೆ, ತೂತ್ ಮಾಡಿ ಮೊಟ್ಟೆ ಇಡುತ್ತೆ. ಈಗ ಆಲ್ಫೋನ್ಸೋ ತೆಳು ಸಿಪ್ಪೆ, ಅದು ನಮ್ ವೆರೈಟಿ ಅಲ್ಲ ಆಕ್ಚುಲಿ, ಅದು ಇಲ್ಲಿ ಜಾಗದ್ದಲ್ಲ ಅದು. ಇಲ್ಲೆಲ್ಲ ನಾಟಿ ಮಾವು ಅಂದ್ರೆ ಈ ತರದ್ದೇನ, ಈ ತರದ್ದು ರಸ್ಪುರಿ ಅಥವಾ ನೀಲಮ್ಮು ಈ ತರದವೇ ನಮ್ಮ ಎಲ್ಲ ಇಲ್ಲಿ ಲೋಕಲ್ ವೈಲ್ಡ್ ವೆರೈಟಿ ಮ್ಯಾಂಗೋಸ್. ಸಾಮಾನ್ಯ ಸಿಪ್ಪೆ ದಪ್ಪ ನೋಡಿ. ಸ್ವಾಭಾವಿಕವಾಗಿ ಅದಕ್ಕೆ ಇಲ್ಲಿ ಏನ್ ಬೆಳಿಬೇಕು, ಯಾವ್ದು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತು. ಈಗ ನಾವೇನೋ ಸ್ವಲ್ಪ ಬೆಲೆ ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ ಓಡುತ್ತೆ ಅಂದ್ಬಿಟ್ಟು ಆಲ್ಫೋನ್ಸೋ ಸ್ವಲ್ಪ ಹಾಕೊಂಡಿದೀವಿ. ಆದ್ರೂ ಅದನ್ನು ಸ್ವಲ್ಪ ಬೇಗ, ಈಗ ಮಳೆ ಬರೋಕ್ಕಿಂತ ಮುಂಚೆನೆ ಸ್ವಲ್ಪ ಎಲ್ಲ ಕೊಯ್ಲು ಮಾಡ್ಕೊಂಡ್ರೆ ಅದರಲ್ಲೂ ಈ ತರದ ಊಜಿ ನೋಡೋ ಕಾಟ ಕಡಿಮೆ. ಈಗ ನಿಮ್ಮಲ್ಲೆಲ್ಲ ಕೊಯ್ಲು ಸ್ಟಾರ್ಟ್ ಆಗಿದೆ? ಇಲ್ಲ, ಒಂದ್ ಅರ್ಧ ಮುಗ್ದಿದೆ. ಇವತ್ತು ಕೊಯ್ಲು ಮಾಡ್ಬೇಕಾಯ್ತು, ಮಳೆ ಬಂದಿತ್ತೆ. ನೋಡೋಣ ಈಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇರಂಗಿದೆ. ಈ ಮಧ್ಯಾಹ್ನ ಮೇಲೆ ಕೊಯ್ಲು ಹೆಂಗ್ ಮಾಡ್ತೀವಿ ಅನ್ನೋದನ್ನ ಸ್ವಲ್ಪ ಬೇಕಾರೆ ಅದನ್ನ ಕಲ್ತ್ಕೊಳ್ಳೋಣ. ನೋಡಿ ಇನ್ನೊಂದು ರಸ್ಪುರಿ ಮರ ಇದೆ. ಇದು ಇದ್ರದೊಂದು ನೋಡೋಣ ರುಚಿ ಹೆಂಗಿದೆ. ನೋಡ್ರಿ ಇದು ರಸ್ಪುರಿ ಬಹಳ ಸುವಾಸನೆ. ಇದು ಒಂದೇ ಒಂದು ಹಣ್ಣು ಸುಮ್ಮನೆ ನಿಮ್ಮ ಎಲ್ಲರ ಮನೇಲಿ ಇಟ್ರೆ ಮನೆ ಪೂರ್ತ ವಾಸನೆ ಬರುತ್ತೆ. ಇದು ಅಷ್ಟು ಸುವಾಸನೆ ಹಣ್ಣು, ಅಷ್ಟು ಅಟ್ರಾಕ್ಟಿವ್. ಇದು ಸ್ವಲ್ಪ ಕಲರ್ ಡಿಮ್ ಇದೆ, ಅಂದ್ರೆ ನೋಡ್ಲಿಕ್ಕೂ ವಾಸನೆ ಎರಡರಲ್ಲೂ ನಂಬರ್ 1 ಇದು. ಆಮೇಲೆ ತಿನ್ಲಿಕ್ಕೂ ಬಹಳ ರುಚಿಯಾದ ಹಣ್ಣು, ಜ್ಯೂಸಿ ಹಣ್ಣು. ಸೀಕರಣೆಗಂತೂ ಬಹಳ ಶ್ರೇಷ್ಠವಾದ ಹಣ್ಣು ಇದು. ನೋಡಿ ಹೆಂಗಿದೆ ಕಲರ್. ಅಲ್ಲೊಂದು ತಿಂದ್ವಿ, ಹಳದಿ ಇತ್ತು. ಇದು ಫುಲ್ ಆರೆಂಜ್, ಬಹಳ ಚೆನ್ನಾಗಿದೆ. ನಮ್ಮಲ್ಲೇ ರಸ್ಪುರಿ ಒಂದು 4-5 ತರ ಇದಾವೆ. ರಸ್ಪುರಿಯಲ್ಲಿ 4 ತರ ಇದಾವೆ. ಒಂದ್ ತರ ಇರೋ ಮರ ಇನ್ನೊಂದ್ ತರ ಇರಲ್ಲ. ಹಾಗಾಗಿ ಈಗ ಏನೇನೋ ಹೇಳ್ಬೋದು ನಮ್ಮ ಹತ್ರ ಅದಿದೆ ಇದಿದೆ ಅಂತ. ನಾನು ಹೇಳೋದು ಈಗ ದುಡ್ಡಿನ ರೂಪದಲ್ಲಿ, ವೆಹಿಕಲ್ಸ್ ರೂಪದಲ್ಲಿ, ಅಥವಾ ಒಂದು 2 ಅಂತಸ್ತಿನ ಮನೆ. ನಾನು ಹೇಳೋದು ಈ ಲಕ್ಸುರಿ, ಈ ಖುಷಿ ಎಷ್ಟು ಜನಕ್ಕಿದೆ ಅಂತ. ಇಷ್ಟ ಮರದಲ್ಲಿ ಬಲ್ತಿರೋ ಹಣ್ಣನ್ನ ತಿನ್ಕಂತ, ಒಳ್ಳೆ ಗಾಳಿ ಕುಡ್ಕೊಂಡು ಓಡಾಡ್ಕಂತ
ಈಗೆಲ್ಲ ಇದಕ್ಕೆಲ್ಲ ಸ್ಪ್ರೇ ಮಾಡಿದ್ರೆ ಎಲ್ಲ ಕೆಮಿಕಲ್ ಇದ್ದಿದ್ರೆ ಇಲ್ಲಿ ನಮಗೂ ಅದ್ರದ್ದೆಲ್ಲ ಎಸೆನ್ಸ್ ಒಳಗೋಗಕ್ಕೆ ಅವಕಾಶ. ಈಗ ನಾವು ಅಷ್ಟು ಖುಷಿಯಾಗಿ ಆರೋಗ್ಯವಾಗಿ ಚೆನ್ನಾಗಿರೋ ರುಚಿಯಾದ ಹಣ್ಣು ತಿನ್ನಕ ಅದೃಷ್ಟ ಎಷ್ಟು ಜನಕ್ಕಿದೆ ಅಂತ. ಅದ್ರಲ್ಲೂ ಸಹಜದಲ್ಲಿ ಬೆಳೆದಿರೋ. ಹಾ, ಅದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಗ್ರಾಹಕರು. ನಾನೇನು ನಮ್ಮಲ್ಲಿ ಬೇರೆ ಆದಾಯದ ಮೂಲಗಳು ಬಹಳ ಇದಾವೆ, ಆದ್ರೂ ನಮ್ಮ ಮಾವಿನ ಹಣ್ಣಿಗೆ ಬಹಳ ಎಫರ್ಟ್ ಹಾಕ್ತೀನಿ ಮಾರ್ಲಿಕ್ಕೆ. ಏನೋ ಒಂದು ರುಚಿ ನೋಡ್ಲಿ ನಮ್ಮ ಹಣ್ಣಿಂದು ಅಂತ. ಕೆಲವೊಬ್ರು ಕಂಪ್ಲೇಂಟ್ ಮಾಡ್ಬೋದು ರೇಟ್ ಜಾಸ್ತಿ ಇಟ್ಟಿದ್ದೀರಾ ಅಂತ. ಮಾರ್ಕೆಟ್ ರೇಟ್ ಅಷ್ಟೇ ನಾನು ಇಟ್ರೆ ಅದಕ್ಕೆ ರೆಸ್ಪೆಕ್ಟ್ ವ್ಯಾಲ್ಯೂ ಕೊಟ್ಟಂಗೆ ಆಗಲ್ಲ ಅಂತ. ಅಂದ್ರೆ ನಾವೇನು ಇಲ್ಲೇನು ಖರ್ಚು ಮಾಡ್ತಾ ಇಲ್ಲ, ಆದ್ರೆ ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ಬೇಕು ಅಂತ. ಮಾರ್ಕೆಟ್ ರೇಟ್ಗಿಂತ ಇದಕ್ಕೊಂದು ರೆಸ್ಪೆಕ್ಟ್ ಒಂಚೂರು ಜಾಸ್ತಿ ಕೊಡೋದು. ಯಾಕಂದ್ರೆ ಮತ್ತೆ ಲಾಜಿಸ್ಟಿಕ್ಸ್ ಇರುತ್ತೆ ನಮ್ದು, ಅದಕ್ಕಾಗಿನೇ ನಾವು ಕಾರ್ ತಗೊಂಡು ಅದಕ್ಕೋಸ್ಕರನೇ ಎಷ್ಟಷ್ಟು ದೂರ ಬರ್ಬೇಕಾಗತ್ತೆ. ನಾನು ಇಲ್ಲೇ ಬಂದ್ರೆ ಇಲ್ಲಿ ಯಾರೋ ಬರ್ತಾರೆ, ಕಿತ್ಕೊಂತಾರೆ, ಹರ್ಕೊಂತಾರೆ, ಬಲ್ಕ್ ಆಗಿ ತಗೊಂಡು ಹೋಗ್ತಾರೆ, ಎಲ್ಲ ಇದಾಗುತ್ತೆ. ಆಮೇಲೆ ಅರಿಯೋದು ಅಷ್ಟೇ, ಅರಿಯೋದಕ್ಕೂ ನಾವು ಲೇಬರ್ ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ಬಲ್ತಿರೋ ಮಾತ್ರ ಅರಿಬೇಕು, ನಿಧಾನ ಕರಿಬೇಕು, ಪೆಟ್ಟು ಬೀಳಂಗಿಲ್ಲ. ಮಾವಿನ ಕೊಯ್ಲು ಇದ್ ಮಾಡ್ತಾ ಇದ್ದೀರಾ, ಸೊ ಅದು ಒಂದು ಕಲೆ ಅಲ್ವಾ? ಇಲ್ಲ, ಇದ್ರಲ್ಲಿ ಕಲೆ ಇಲ್ಲ, ಒಂದು ಟೆಕ್ನಿಕ್ಗಳು ಇದಾವೆ, ಸಿಂಪಲ್ ಟೆಕ್ನಿಕ್ ಐಡಿಯಾಗಳು ಫಾಲೋ ಮಾಡ್ಬೇಕು. ಈ ಏನ್ ಟೆಕ್ನಿಕ್ ಅಪ್ಪ ಅಂದ್ರೆ ನೋಡ್ರಿ, ಇದು ಮುಂಚೆ ಎಲ್ಲ ಒಳ್ಳೊಳ್ಳೆ ದೋಟಿಗಳೆಲ್ಲ ಮಾಡೋರು ಸಿಗ್ತಿದ್ರು. ಈಗ ದೋಟಿ ಮಾಡೋರು ಇಲ್ಲ. ಈಗ ಇದು ಆನ್ಲೈನ್ ಅಲ್ಲಿ ಸಿಗುತ್ತೆ, ಅಮೆಝಾನ್ ಅಲ್ಲಿ. ನೋಡ್ರಿ, ಇದು 2 ತರ ಬ್ಲೇಡ್ ಇರುತ್ತೆ, ಈ ಕಡೆ ಒಂದು ಬ್ಲೇಡ್, ಈ ಕಡೆ ಒಂದು ಬ್ಲೇಡ್. ಇಲ್ಲಿ ಮಧ್ಯೆ ಒಂಚೂರು ಟಚ್ ಆಯ್ತು ಅಂದ್ರೆ ಕಟ್ ಆಗುತ್ತೆ. ಹಿಂಗ್ ಕಟ್ ಆಗೋದ್ರಿಂದ ಏನಾಗುತ್ತೆ, ಸೊನೆ ಬರಲ್ಲ ಹಣ್ಣಿನ ಮೇಲೆ. ಆ ಸೊನೆ ಏನ್ ಮಾಡುತ್ತೆ, ಒಂದ್ಸಲಿ ಅದು ಹಣ್ಣನ್ನ ಸಿಪ್ಪೆ ಮೇಲೆ ಸ್ವಲ್ಪ ಸುಟ್ಟಂಗ ಆಗುತ್ತೆ. ಆಮೇಲೆ ಅದು ಸೊನೆ ಆದ್ರೆ ನಮಗೂ ಕೈಯಲ್ಲಿ ಮುಟ್ಟಾಕಿ ಎಲ್ಲ ಬಹಳ ಕಷ್ಟ ಆಗುತ್ತೆ. ಅದನ್ನ ಒತ್ತಾಕ್ಲಿಕ್ಕೆ ಮಾಡ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಸುಲಭವಾಗಿ ಹೆಂಗ್ ಅರೆಸ್ಟ್ ಮಾಡೋದು ತೋರಿಸ್ತೀವಿ ಈಗ ಇದ್ರಲ್ಲಿ. ಸುಮ್ನೆ ಟಚ್ ಮಾಡಿದ್ರೆ ಸಾಕು, ಎಳೆಯೋದು ಬೇಡ. ಇದನ್ನ ಇಲ್ಲೊಂದು ಹಣ್ಣಿದೆ, ಇದು ಕರೆಕ್ಟಾಗಿ ಹಿಂಗ್ ಲಾಕ್ ಆಗುತ್ತೆ ನೋಡಿ. ಸುಮ್ನೆ ಟಚ್ ಅಷ್ಟೇ, ಫೋರ್ಸೇ ಕೊಡಂಗಿಲ್ಲ, ಯಾಕಂದ್ರೆ ಬ್ಲೇಡ್ ಇರೋದ್ರಿಂದ ಸುಲಭವಾಗಿ ಬರುತ್ತೆ. ಈಗ ಬರ್ಬೋದು, ಈಗ ನೋಡ್ಬೋದು. ಈಗ ನೋಡ್ರಿ, ಇದು ಕರೆಕ್ಟಾಗಿ ಇಲ್ಲಿ ಕಟ್ ಆಯ್ತು. ಈಗ ಇದನ್ನ ಮತ್ತೆ ಇನ್ನೊಂದು ಕಟರ್ ಇರುತ್ತೆ ನಮ್ದು, ಆ ಕಟರಲ್ಲಿ ಇಲ್ಲಿ ಒಂದು 1/2 ಇಂಚ್ ಬಿಟ್ಟು ಇಲ್ಲಿ ಕಟ್ ಮಾಡ್ತೀವಿ. ಆಮೇಲೆ ನೋಡ್ಬೋದು ಇದು ಮೆಚುರಿಟಿ ಹೆಂಗೆ ಅಂತ ಐಡೆಂಟಿಫೈ. ಮತ್ತೆ ಅಲ್ಲಿ ಮುಂಚೆ ತೋರಿಸಿದ್ವಿ ನೋಡಿ, ತುಂಬ ಒಳಗಡೆ ಹೋಗಿರ್ಬೇಕು, ಇಲ್ಲಿ ಬ್ಲ್ಯಾಕ್ ಆಗಿರ್ಬೇಕು, ಇದು ಮೆಚುರಿಟಿ. ಆಮೇಲೆ ದುಂಡಗಾಗಿರ್ಬೇಕು ನೋಡಿ. ಒರಿಜಿನಲ್ ರತ್ನಗಿರಿ ಆಲ್ಫೋನ್ಸೋ ಅಂದ್ರೆ ಸ್ವಲ್ಪ ದಪ್ಪ ಸೈಜ್ ಬರುತ್ತೆ. ಇದು ಅಲ್ಲಿಂದ ರತ್ನಗಿರಿಯಿಂದಾನೆ ತಂದು ಹಾಕಿರೋದು, ಇದು ನಮ್ದು ವೆರೈಟಿ. ಈ ತರ ಸುಲಭವಾಗಿ ಅರೆಸ್ಟ್ ಮಾಡಕ್ ಅವಕಾಶ. ಇದು ಗಳ ಮಾವಿನ ದೋಟಿನೇ ದೋಟಿ. ಇದು ನೋಡಿ ಗಳ, ಈಗ ನಾವೇ ಬಿದಿರು ಹಾಕೊಂಡಿರೋ ತೋಟದಲ್ಲಿ ನಮ್ ಗಳಕ್ಕೆ ಇದನ್ನ 2 ಸ್ಕ್ರೂ ಹೊಡೆದ್ಬಿಟ್ಟು ಫಿಟ್ಟಿಂಗ್ ಮಾಡ್ಕೋಬಹುದು. ಸುಲಭವಾಗಿ ಅರೆಸ್ಟ್ ಮಾಡಕ್ ಅವಕಾಶ. ಜಸ್ಟ್ ಹಾರ್ವೆಸ್ಟ್ ಆಗಿರೋ ಮಾವನ ಹಿಂಗೆ ತಂದ್ಬಿಟ್ಟು ಈಗ ಸುರಿತೀವಿ. ಇದರಲ್ಲಿ ಸೊನೆ ಇರುತ್ತೆ ಸ್ವಲ್ಪ, ಏನೋ ಅಂದರೆ ಒಂದೊಂದು ಸೊನೆ ಆಗದೇ ಇರೋ ಥರನೇ ಹಾರ್ವೆಸ್ಟ್ ಮಾಡೋದು. ಅದ್ರ ಸೊನೆ ಬಂದಿರುತ್ತೆ, ಅದು ಹಿಂಗೆ ಆರ್ಕಣಕ್ಕೆ ಒಂದಿನ ಬಿಡಬೇಕು. ಈಗಲೇ ಒತ್ತಾಕಬಾರ್ದು, ಒಂದಿನ ಆದಮೇಲೆ ಈಗ ಏನೂ ಹಾಕಲ್ಲ. ಇದು ಗಾಳಿಗೆ ಅದೆಲ್ಲ ಎವಾಪರೇಟ್ ಆಗೋಗ್ಬೇಕು. ಅದು ಸೊನೆ ಅದಾದ್ಮೇಲೆ ಹುಲ್ಲಾಕ್ಬಿಟ್ಟು ಮತ್ತೆ ಮುಚ್ಚೋದು. ಈಗ ಒಂದಿನ ಗಾಳಿಗೆ ಹಿಂಗೆ ಬಿಡೋದು, ನಾಳೆ ಬೆಳಿಗ್ಗೆ ಮುಚ್ಚೋದು. ಇದನ್ನ ಒಂದ್ ರಾತ್ರಿ ಇದು ಹಿಂಗೆ ಇರ್ಬೇಕು. ಇದು ಹಣ್ಣಾಗ್ಲಿಕ್ಕೆ 3 to 4 days ಅಲ್ಲಿ ಹಣ್ಣು ಆಗ್ಬಿಡುತ್ತೆ. ಆದ್ರೆ ಸ್ವಲ್ಪ ದಪ್ಪ ಹಾಕಿದ್ರೆ ಬೇಗ ಹಣ್ಣಾಗುತ್ತೆ, ತೆಳ್ಳು ಹಾಕಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ. ಹಾ, ಅಲ್ಲಿ ಅದು ಕಾವಿಗೆ ಬೇಗ ಹಣ್ಣಾಗುತ್ತೆ. ನೋಡ್ಬೋದು ನಮ್ಮ ಸೈಜು ಹೆಂಗಿದಾವೆ ಅಂತ ನೋಡಿ. ಎಷ್ಟು ದಪ್ಪ ಸೈಜ್ ಇದೆ. ಇದು ಕಡಿಮೆ ಅಂದ್ರೆ ಒಂದು 300-400 ಗ್ರಾಮ್ ಬರುತ್ತೆ. ಇದು ಇಂಥ ಒಂದು 3 ಹಣ್ಣು ಹಾಕಿದ್ರೆ 1 kg. ನೋಡಿ ಎಷ್ಟು ದೊಡ್ಡ ಸೈಜ್ ಆಲ್ಫೋನ್ಸ್. ಇವೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಇವು. ಈ ಫಾರಿನಿಗೆ ಎಕ್ಸ್ಪೋರ್ಟ್ ಆಗೋವಂಥವೆಲ್ಲ ಇಂಥವೇ. ಆದ್ರೆ ನಾವು ಯಾವತ್ತೂ ಎಕ್ಸ್ಪೋರ್ಟ್ ಮಾಡಿಲ್ಲ. ಅಂದರೆ ನಮಗೆ ನಮ್ಮ ಅದೇ ಸುತ್ತಮುತ್ತ ಇರೋರೆ ಹಣ್ಣು ತಿನ್ಬೇಕು ಅನ್ನೋದು ಆಸೆ. ನನಗೆ ಯಾರು ಹಿಂಗೆ ಕೇಳಿದ್ದಾರೆ, ಹಿಂಗೆಲ್ಲ ಎಕ್ಸ್ಪೋರ್ಟ್ ಮಾಡೋಕೆ ಅವಕಾಶ ಇದ್ದಾವೆ. ಆದ್ರೆ ನನಗೆ ಅದು ಇಷ್ಟ ಇಲ್ಲ, ಹೊರದೇಶಕ್ಕೆ ಕಳ್ಸೋಕ್ಕೆ. ನಮ್ಮ ಹತ್ರದ ಇರೋರು ತಿಂದು ಖುಷಿ ಪಟ್ಟು ಎಂಜಾಯ್ ಮಾಡಲಿ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಒತ್ತಾಕಿದಲ್ಲೂ ರಿಜೆಕ್ಟ್ ಮಾಡ್ತೀವಿ ಭಾಳ ಪೀಸ್ಗಳು. ಯಾವ್ಯಾವ ಇಮ್ಮೆಚೂರ್ ಇರ್ತವೆ, ಮೆಚುರಿಟಿ ಇರಲ್ಲ, ಯಾವ ಡ್ಯಾಮೇಜ್ ಇದಾವೆ ಎಲ್ಲ ಫಿಲ್ಟರ್ ಆಗ್ತವೆ.
ಬಾಕ್ಸಿಗೆ ಹೋಗೋದು ಮಾತ್ರ ಬೆಸ್ಟ್ ಹಣ್ಣು ಮಾತ್ರ ಬಾಕ್ಸಿಗೆ ಹೋಗಿ ಪ್ರಯತ್ನ ಮಾಡ್ತೀವಿ. ಅದರಲ್ಲೂ ಕೆಲವೊಂದು ಡ್ಯಾಮೇಜ್ ಬರುತ್ತೆ, ಅವೆಲ್ಲ ನಮ್ಮ ಕೈಯಲ್ಲಿ ಇರೋಲ್ಲ ಕೆಲವೊಂದು. ಹಂಗಾಗಿ ಸ್ವಲ್ಪ ಹೆಚ್ಚು ಅನ್ಸುತ್ತೆ ಅಷ್ಟೇ ಪ್ರೈಸು. ಆದ್ರೇನು ನನ್ನ ಉದ್ದೇಶ ಹಣ್ಣು ತಿಂದು ಖುಷಿ ಪಡ್ಲಿ ಅಂತ. ನಮ್ಮ ತೋಟದ ಹಣ್ಣು ಸಹಜವಾಗಿ ಬೆಳೆದಿರೋ ಹಣ್ಣು ಇದು ಸಿಗೋದೇ ಅಪರೂಪ ಆಗೈತಿ ಈಗ. ಎಲ್ಲರೂ ಹೇಳ್ಬೋದು ನಾವೇನೋ ಕಾರ್ಬೈಡ್ ಫ್ರೀ ಅಂತಾರ ಅಷ್ಟೇ, ಬೆಳೆದಿರೋ ಪ್ರೊಸೆಸ್ ಯಾರು ಹೇಳಲ್ಲ. ಕಾರ್ಬೈಡ್ ಫ್ರೀ ಅಂತಾರೆ, ಆಮೇಲೆ ಏನೋ ಇಥಿಲಿನ್ ಅಂತ ಅದೇನೋ ಗ್ಯಾಸ್ ಅಲ್ಲಿ ಚೇಂಬರ್ ಅಲ್ಲಿ ಏನೇನೋ ಹಣ್ಣು ಮಾಡಕ್ ಶುರು ಮಾಡಿದ್ದಾರೆ. ಏನೇ ಅಂದ್ರೆ ಮತ್ತೆ ಅವೆಲ್ಲ ಕೆಮಿಕಲ್ ಹೆಸರುಗಳೇ. ಫುಲ್ ಬಲ್ತಿರೋದನ್ನ ಹುಲ್ಲಲ್ಲಿ ಹಾಕಿ ಹಣ್ಣು ಮಾಡೋರು ಎಷ್ಟು ಜನ ಇದಾರೆ. ಸೊ ತಾವ್ ಹೆಂಗೆ ಹಣ್ಣು ಮಾಡ್ತಾ ಇದೀರ ಅನ್ನೋದು ತೋರಿಸ್ಬೋದು ಸರ್. ಅದು ಈಗ ಮುಂದೆ ನೋಡೋಣ ಹೆಂಗ್ ಹಣ್ಣು ಮಾಡ್ತೀವಿ ಅನ್ನೋದು. ಇಷ್ಟ ತನಕ ಸಹಜವಾಗಿ ಹೇಗ್ ಬೆಳೆದ್ರಿ, ಯಾವ ವೆರೈಟೀಸ್ ಏನು ಎತ್ತ ಅಂತೆಲ್ಲ ಹೇಳಿದ್ರಿ. ಈಗ ಹಣ್ಣನ್ನ ಹೇಗ್ ಮಾಗಿಸ್ತೀರಾ? ಕಿತ್ತ ಹಣ್ಣನ್ನ ಹುಲ್ಲಲ್ಲಿ ಹಾಕಿ ಇದ್ ಮಾಡ್ತಿರಲ್ಲ, ಅದನ್ನು ತೋರ್ಸ್ಕೊಡ್ಬೋದಾ? ಈಗ ಬಾಳ ಬಲ್ತಿದ್ರೆ ಏನು ಮಾರ್ಕ್ಸ್ ಆಗತ್ತೇ ಇಲ್ಲ, ಆದ್ರೆ ಹಂಗ ಆಗಲ್ಲ. ಈಗ ಮಾವು ಒಂದೇ ಸಲ ಅವನ್ನ ಹಣ್ಣಾಗತಂಕ ಕಾಯ್ಕೊಂಡಿರೋಕ್ಕಾಗಲ್ಲ, ಅದನ್ನ ಅರಿಯಕ್ಕೂ ಬಹಳ ಕಷ್ಟ, ಬಹಳ ಬಿದ್ದೋಗ್ತವೆ. ಆಗ ಒಂದ್ ಸ್ವಲ್ಪ ಒಂದ್ ಚೂರ್ ಮುಂಚೆ ಹಾರ್ವೆಸ್ಟ್ ಮಾಡ್ಬೇಕು. ಅದ್ರ ಮೆಚೂರ್ ಆದ್ಮೇಲೆ ಹಾರ್ವೆಸ್ಟ್ ಮಾಡೋದು. ಆದ್ರೆ ಬಹಳ ಎಳೆ ಹೊರಿಯೋದ್ರಾಗ ಅರ್ಥ ಇಲ್ಲ. ಆ ಮೆಚುರಿಟಿ ನಿಮಗೆ ತೋರಿಸ್ಕೊಟ್ಟೆ ಹೆಂಗ್ ಮೆಚುರಿಟಿ ಹೆಂಗಿರುತ್ತೆ ಅಂತ. ಆ ತರದ್ ಕಾಯಿನ ಅರ್ದ್ಬಿಟ್ಟು ನಾವು ಬಾದೆ ಹುಲ್ಲು ನಮ್ಮ ಇಲ್ಲಿ ಮುಂಚೆ ನನಗೊಂದು ಡೌಟ್ ಏನಂತಂದ್ರೆ, ಈ ಮಾರ್ಕೆಟ್ ಅಲ್ಲಿ ನಮ್ಗೆ ಇನ್ನು ಮಾರ್ಚ್ಗೆ ಬಂದ್ಬಿಟ್ಟಿರುತ್ತೆ. ಮಾರ್ಚ್ ಏಪ್ರಿಲ್ಗೆ ಇಷ್ಟು ಬೇಗ ಹಣ್ಣು ಬಂತಲ್ಲ ಅಂತ ಪೌಡರ್ ಹಾಕಿ ಹಣ್ಣು ಮಾಡಿದ್ರಂತೆ ಅಂತ ಹೇಳ್ತಾರೆ. ಅದೇ ಅಲ್ಲ, ಅದು ಏನೇನೋ ಇದೆ ಬಿಡ್ರಿ, ಪೌಡ್ರು ಕಲ್ಲು ಅಂತಾರೆ, ಅವೇನ ಕೆಮಿಕಲ್ ಹೆಸರುಗಳು ಇದಾವೆ. ಯಾಕಂದ್ರೆ ನಾವು ಬಳಸಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ನೀವು ಸಹಜ ಕೃಷಿಯಲ್ಲಿ ಬೆಳೆದಂತ ಮಾವನ್ನ ನೀವ್ ಹೇಗೆ ಇದ್ ಮಾಡ್ತೀರಾ ಅನ್ನೋದು ಅದು ತೋರ್ಸ್ಕೊಡೋಣ. ಆದ್ರೆ ಪೀಕ್ ಸೀಸನ್, ಮ್ಯಾಂಗೋ ಪೀಕ್ ಸೀಸನ್ ಇವಾಗ್ಲೇ ಮೇ ಸೆಕೆಂಡ್ ವೀಕ್ ಇಂದ ಮೇ ಲಾಸ್ಟ್ ವೀಕ್, ಇವಾಗ್ಲೇ ಒಳ್ಳೆ ಮಾವು ಮಾರ್ಕೆಟ್ ಅಲ್ಲಿ ಸಿಗೋದು. ನಿಮಗೆ ಏಪ್ರಿಲ್ ಶುರುನಲ್ಲೂ ಬರಲ್ಲ ಒಳ್ಳೆ ಮಾವು. ಏಪ್ರಿಲ್ ಕೊನೆಗೆ ಒಂಚೂರು ಶುರು ಆಗುತ್ತೆ. ಈ ಕಡೆ ರಾಮನಗರ ಅಲ್ಲೆಲ್ಲ ಸ್ವಲ್ಪ ಅರ್ಲಿ ಹಾರ್ವೆಸ್ಟ್ ಆಗಕ್ಕೆ ಶುರು ಆಗುತ್ತೆ. ಆದ್ರೆ ನಮ್ಮ ಭಾಗದಲ್ಲಿ ಎಸ್ಪೆಷಲಿ ನಮ್ಮ ಈ ಕಡೆ ಚಿತ್ರದುರ್ಗ, ಈ ಕಡೆ ದಾವಣಗೆರೆ, ಇಲ್ಲಿ ಮಾವು ಬರೋದೇ ಪೀಕ್ ಸೀಸನ್ ಮೇ 2ನೇ ವಾರದಿಂದ ಇಲ್ಲ ಮೊದಲನೇ ವಾರ ಅಂದ ಮೇ ಕೊನೆ ವಾರ ತನಕ. ಇಷ್ಟೇ ಒಂದು 3 ರಿಂದ 4 ವಾರ ಇವಾಗ್ಲೇ ಬೆಸ್ಟ್ ಕ್ವಾಲಿಟಿ ಮ್ಯಾಂಗೋ ಸಿಗೋದು. ಯಾಕಂದ್ರೆ ಇವಾಗ್ಲೇ ಮೆಚುರಿಟಿ ಇರೋದು, ಇವಾಗ್ಲೇ ಅದು ರುಚಿ ಜಾಸ್ತಿ ಇರೋದು. ಈಗ ಹಣ್ಣು ಮಾರ್ಕ್ಸೋದ್ರ ಬಗ್ಗೆ ನೋಡೋಣ. ಇಲ್ಲಿ ಇದರಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತೀರಾ? ಇದು ನಮ್ಮ ತೋಟದ ಮನೆ. ಈಗ ನಮ್ದು ಈಗ ಮಾವಿನ ಹಣ್ಣಿನ ಮನೆ ಆಗಿದೆ ಈಗ. ಬನ್ನಿ ಒಳಗಡೆ. ನಮ್ದು ಯಾವ ಹುಲ್ಲು ಬಳಕೆ ಮಾಡ್ತೀವಪ್ಪ ಅಂದ್ರೆ, ನಮ್ದು ಮಣ್ಣು ಮಾಡ್ಲಿಕ್ಕೆ ಇದು ಬಾದೆ ಹುಲ್ಲು ಅಂತ. ಇದು ಬಾದೆ ಹುಲ್ಲು ಅಂತ. ಇದು ಇಲ್ಲಿ ನಮ್ಮ ಗುಡ್ಡದಲ್ಲಿ ಬೆಳೆಯುತ್ತೆ, ಇಲ್ಲ ಫಾರೆಸ್ಟ್ ಅಲ್ಲಿ ಗುಡ್ಡ. ಅಲ್ಲೋಗಿ ಕರ್ಕೊಂಡ್ ಬರ್ತೀವಿ ಇದನ್ನ. ನಾವು ಭತ್ತದ ಹುಲ್ಲು ಬಳಕೆ ಮಾಡಲ್ಲ. ಯಾಕೆ ಭತ್ತದ ಹುಲ್ಲು ಬಳಕೆ ಮಾಡಲ್ಲ ಅಂದ್ರೆ ಮತ್ತೆ ಅದು ಕೆಮಿಕಲ್ ಬಳಸಿರ್ತಾರೆ. ನಾವೇನ್ ಭತ್ತ ಬೆಳೆಯಲ್ಲ, ಹಾಗಾಗಿ ಅದ್ರ ಮೇಲೆ ನಮಗೆ ಗೊತ್ತಿಲ್ಲ ಅದ್ ಹೆಂಗ್ ಬಳಸಿರ್ತಾರೆ ಅಂತ. ಹಂಗಾಗಿ ನಾವು ಕಾಡಲ್ಲಿರೋ ಈ ತರ ಯಾವ್ದು ಕೆಮಿಕಲ್ಸ್ ಯೂಸ್ ಮಾಡದೇ ಇರೋ ಬಾದೆ ಹುಲ್ಲಲ್ಲಿ ಹಣ್ಣು ಮಾಡ್ತೀವಿ. ಬನ್ನಿ ಒಳಗಡೆ. ನೋಡ್ರಿ, ಇಲ್ಲಿ ನೋಡ್ಬೋದು, ಕೆಳಗಡೆ ಗೋಣಿ ತಟ್ಟು ಹಾಕಿರ್ತೀವಿ, ಅದ್ರ ಮೇಲೆ ಹುಲ್ಲಿನ ಮೇಲೆ ಈಗ ಕಾಯಿ ಹಾಕಿದೀವಿ. ಈಗ ಕಾಯಿ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಹುಲ್ಲು ಹಾಕಿದೀವಿ. ನೋಡ್ಬೋದು ಈಗ ಹಣ್ಣು ಆಗ್ತಾ ಇದಾವೆ, ಕಾಣಿಸ್ತಾ ಇದೆಯಾ? ಇಲ್ಲಿ ಎಲ್ಲವೂ ಒಂದೇ ತರ ಕಲರ್ ಇದಾವ? ಮಾರ್ಕೆಟ್ ಅಲ್ಲಿ ಹೆಂಗಿರುತ್ತೆ ನೋಡ್ರಿ. ಇದು ಹಣ್ಣು ಹೆಂಗಾಗುತ್ತೆ ನೋಡ್ಬೋದು. ಈಗ ನೋಡ್ರಿ, ಇದು ಹಣ್ಣು ಆಗಿದೆ ಈಗ ರೆಡಿ. ಮುಟ್ ನೋಡಿ ಇದು ಹೆಂಗಿದೆ, ಬಿಸಿ ಇದೆಯಾ? ಬಿಸಿ ಇರ್ಬೇಕು ಹಿಂಗೆ. ಇದು ಕಾವು, ಹಿಂಗ್ ಕಾವು ಹೊಡಿಬೇಕು. ನಿಮಗೆ ಬಹಳ ಜಾಸ್ತಿ ಬೇಗ ಹಣ್ಣು ಆಗ್ಬೇಕು ಅಂದ್ರೆ ಈ ತರ ಸ್ಟೆಪ್ ಹಾಕ್ಬೇಕು, ಒಂದು 3-4 ಸ್ಟೆಪ್. ಒಂದೇ ಲೇಯರ್ ಹಾಕಿದ್ರೆ ನಿಧಾನ ಆಗುತ್ತೆ. ಈಗ ನೋಡ್ರಿ, ಇದು ಎಲ್ಲಿ ಕಾವು ಬಿದ್ದಿರುತ್ತಲ್ಲ ಸ್ವಲ್ಪ ಎಲ್ಲ ಬಂದಿದೆ, ಇಲ್ಲಿ ಇನ್ನೂ ಬಂದಿಲ್ಲ. ಹಿಂಗೆ ಒಂದೇ ಕಲರ್ ಇರಲ್ಲ. ಇದು ನೋಡ್ರಿ, ಇದು ಹಣ್ಣಾಗಿದೆ, ಹೆಚ್ಬೋದು ಇದನ್ನ. ಆದ್ರೆ ಈ ಏನೋ ಮಾರ್ಕೆಟ್ ಅಲ್ಲಿ ಎಲ್ಲ ಪೂರ ಎಲ್ಲೋ ಕಾಣುತ್ತೆ ನಿಮಗೆ. ನೋಡ್ರಿ, ಕೆಲವೊಂದು ನೋಡ್ರಿ ಇದನ್ನ ಆಗಿಲ್ಲ ಹಣ್ಣು, ಇನ್ನು ನಿಧಾನ ಆಗ್ತಾ ಇದೆ. ಇದು ಎಷ್ಟು ದಿವಸದ ಹಿಂದೆ ಕೊಯ್ದಿತ್ತು? ಇದು ಕರೆಕ್ಟ್ ಆಗಿ 5 ದಿನ ಆಯ್ತು ಕೊಯ್ದು. ಈಗ 4 ದಿನ ಈ ತರ ಕಾವಿಗೆ ಹಾಕಿದ್ರೆ ನಮಗೆ ಬೇಗ ಹಣ್ಣು ಹಾಕೋ ಅವಕಾಶ. ಈ ಹುಲ್ಲು ಹಾಕೋದ್ರಿಂದ ಬೆನಿಫಿಟ್ ಸರ್ ಸಪರೇಟ್ ಅಂದ್ರೆ? ಇದು ಈಗ ಹೇಳಿದ್ವಲ್ಲ, ಈಗ ವಿಷಮುಕ್ತವಾಗಿದೆ. ಆಮೇಲೆ ಬಹಳ ಒಳ್ಳೆ ಹುಲ್ಲು ಇದು. ಭತ್ತದ ಹುಲ್ಗಿಂತ ಇದು ಬಹಳ ಒಳ್ಳೆ ಹುಲ್ಲು. ಸ್ವಲ್ಪ ಬಿರುವಿರುತ್ತೆ, ಗಟ್ಟಿ ಇರುತ್ತೆ, ಸ್ವಲ್ಪ ಹಣ್ಣು ಮಾಡ್ಲಿಕ್ಕೆಲ್ಲ ಬಹಳ ಅನುಕೂಲ. ಈಗ ಎಷ್ಟು ಯಾವ ತಳಿ ಸರ್ ಇದು? ಇದು ಆಲ್ಫಾನ್ಸೋ ವೆರೈಟಿ. ಇದು ನೋಡ್ರಿ ಹೆಂಗಿದೆ ಕಲರ್ಸ್, ಎಷ್ಟು ಚೆನ್ನಾಗಿದೆ ನೋಡ್ರಿ ಕಲರ್. ನೋಡ್ಲಿ ಕೆಂಪುಗೆ ನೋಡ್ರಿ, ಅದು ಕಲರ್ ನೋಡಕ್ಕೆ ಒಂದು ಖುಷಿ. ಹೌದ್ರಾ? ಈ ತರದ್ದು ಇದೆಯಾ ಮಾರ್ಕೆಟ್ ಅಲ್ಲಿ? ತೋರಿಸ್ತೀರಾ ನೋಡೋಣ. ಚಾಲೆಂಜ್.
ಇಷ್ಟು ಬಣ್ಣದ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸ್. ಹೌದ್ರಾ? ಇದನ್ನ ಈಗ ಈ ತರದ್ರಲ್ಲಿ ನೀವು ಪ್ಯಾಕಿಂಗ್ ಮಾಡಿ ಕೊಡುವಂತದ್ದು ಸರ್? ಆಯ್ತು, ಇದೆಲ್ಲ ಹಣ್ಣು ಆದ್ಮೇಲೆ ಈ ಸೆಲೆಕ್ಷನ್ ಇದ್ರಲ್ಲಿ ಮತ್ತೆ ಸೆಲೆಕ್ಟ್ ಮಾಡ್ಕೊಂತೀವಿ. ಕೆಲವೊಂದು ಚೆನ್ನಾಗಿದ್ದಾವೆಲ್ಲ ರಿಜೆಕ್ಟ್ ಮಾಡ್ತೀವಿ, ಎಲ್ಲವನ್ನೂ ಹೋಗಲ್ಲ ಬಾಕ್ಸಿಗೆ, ಚೆನ್ನಾಗಿರೋದು ಮಾತ್ರ ತುಂಬ್ತೀವಿ. ಈಗ ನೋಡೋಣ ಅದೇ ಹೆಂಗೆ ಪ್ಯಾಕಿಂಗ್ ಮಾಡ್ತೀವಿ ಅಂತ. ನೋಡಿ ಇಲ್ಲಿ ಬಾಕ್ಸ್, ಇದು 3 kg ಬಾಕ್ಸ್ ನಮ್ದೆಲ್ಲ ಸಿಸ್ಟಮ್. ಇದಕ್ಕೊಂದು ತೂತ್ಗಳು ಮಾಡಿರ್ತೀವಿ ಹಿಂಗೆ. ಈ ತೂತ್ ಹಾಕ್ಬೇಕಪ್ಪ ಅಂದ್ರೆ ಹಣ್ಣಾದಾಗ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ, ಅದು ಹೊರಗಡೆ ಹೋಗ್ಬೇಕು, ಇಲ್ಲಾಂದ್ರೆ ಬ್ಲಾಕ್ ಆಗಿ ಕೆಟ್ಟೋಗ್ಬಿಡುತ್ತೆ ಹಣ್ಣು. ಈ ತೂತ್ ಮಾಡಿರ್ತೀವಿ, ಈ ಬಾಕ್ಸಿಗೆ ಮತ್ತೆ ಬಾದೆ ಹುಲ್ಲು ಹಾಕ್ತಿವಿ ಕೆಳಗಡೆ. ಕೆಳಗಡೆ ಹುಲ್ಲು ಹಾಕೊಂಡ್ಬಿಟ್ಟು ಹಣ್ಣನ್ನೆಲ್ಲ ಇಲ್ಲಿ ಜೋಡಿಸ್ಬಿಟ್ಟು ಮತ್ತೆ ಹುಲ್ಲು ಹಾಕ್ಬಿಟ್ಟು ಹಿಂಗ್ ಮುಚ್ಚೋದು. ನೀಟಾಗಿ ಪ್ಯಾಕಿಂಗ್ ಆಗುತ್ತೆ. ನೀಟಾಗಿ ಪ್ಯಾಕಿಂಗ್ ಆಗಿ ನಮ್ ಗ್ರಾಹಕರಿಗೆ ತಲುಪ್ತವೆ. ಇದು 3 kg ಇದು 3 kg ಬಾಕ್ಸ್. ಎಷ್ಟು ಬರುತ್ತೆ ಸರ್ 3 kg ಅಂದಾಜು? ಒಂದು ಡಜನ್ ಬರ್ಬೋದು ಹೆಚ್ಚು ಕಡಿಮೆ. ಆಮೇಲೆ ನೀವು ಕೇಳ್ಬೋದು ಯಾಕೆ ಬಾಕ್ಸ್ ಯಾಕೆ ಲೂಸ್ ಕೊಡ್ಬೋದು, 3 kgನೇ ಯಾಕೆ ಮಾಡಿದೀರಾ? ಏನೋ ನಾನು ಹೇಳೋದು ಒಂದು ಬಾಕ್ಸ್, ಅದೊಂದು ರೆಸ್ಪೆಕ್ಟ್ ಹಣ್ಣಿಗೆ ಕೊಡೋದು. ನೀಟಾಗಿ ಚೆನ್ನಾಗಿ ತಗೊಂಡೋಗ್ಬೇಕು. ನನಗೆ ಯಾರಿಗೂ ಹಣ್ಣು ಮುಟ್ಟೋದು ಇದೆಲ್ಲ ಇಷ್ಟಪಡಲ್ಲ. ನನಗೆ ಒಳ್ಳೆ ಕ್ವಾಲಿಟಿ ಮ್ಯಾಂಗೋ ಕೊಡೋಕೆ ಪ್ರಯತ್ನ ಮಾಡಿರ್ತೀವಿ. ಅದನ್ನ ಇದ್ರೊಳಗಡೆ ಹಾಕೊಂಡು ನೀಟಾಗಿ ಸೇಫ್ ಆಗಿ ತಗೊಂಡು ಹೋಗ್ಬೋದು, ಯಾವ್ದು ಡ್ಯಾಮೇಜ್ ಇಲ್ದಂಗೆ. ಆಮೇಲೆ ಗ್ರಾಹಕರು ಅವ್ರ ಮನೆಗಳಿಗೆ ಇಲ್ಲಿ ಯಾರಿಗಾರ ಕೊಡ್ಬೇಕು, ಬೇರೆ ಊರಿಗೆ ಕಳಿಸ್ಬೇಕು, ಸುಲಭವಾಗಿ ಕಳ್ಸಕ್ ಅವಕಾಶ. ಹೆಂಗಿದೆ ಸರ್ ನಿಮ್ಮಲ್ಲಿ 3 kg ಈಗ? 3 kg ರೇಟ್ ಬೇರೆ ಆಗ್ತಾ ಇರುತ್ತೆ. ಈ ವರ್ಷ ಶುರುನಲ್ಲೇ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ, ಒಂದು 600 ರೂಪಾಯಿ ಬಾಕ್ಸ್ ಹಂಗೆ ಇಟ್ಟಿದ್ವಿ. ಈ ವರ್ಷ ಈಗ 2ನೇ ಕೊಯ್ಲಿಂದ 500 ರೂಪಾಯಿ ಒಂದು 3 kg ಬಾಕ್ಸ್ ನಡೀತಾ ಇದೆ. ಪ್ಯಾಕಿಂಗ್ ಎಲ್ಲ ಹೇಗ್ ಮಾಡ್ತೀರಾ? ಈಗಾಗ್ಲೇ ತೋರಿಸ್ತಾ ಇದೀರಿ ಹೆಂಗಿಟ್ರಿ ಏನು ಇತ್ತ ಅಂತ. ಈಗ ನೋಡ್ರಿ ಪ್ಯಾಕಿಂಗ್ ಹೆಂಗಾಗುತ್ತೆ ಅಂದ್ರೆ, ಈ ಬಾಕ್ಸ್ ತಗೋಣ ಎಕ್ಸಾಂಪಲ್. ಈ ಗ್ರಾಹಕರದ್ದು ಏನ್ ಸಮಸ್ಯೆ ಅಂದ್ರೆ, ಏನ್ ಹೇಳ್ತಾರೆ ಕಂಪ್ಲೇಂಟ್ ಅಂದ್ರೆ, ನಮಗೆ ಅಷ್ಟು ಒಂದೇ ಸಲ ಹಣ್ಣು ಬೇಡ ಅಂತಾರೆ. ಅಂದ್ರೆ ನಮಗೆ ಅಷ್ಟು ಒಂದೇ ಸಲ ಹಣ್ಣು ಆಗ್ಬಿಟ್ರೆ ನಮ್ 3 kg ಬಾಕ್ಸ್, ನಾನು ಮಿನಿಮಮ್ ಕ್ವಾಂಟಿಟಿ 3 kgನೇ ನಮ್ದು, ಮ್ಯಾಕ್ಸಿಮಮ್ ಕ್ವಾಂಟಿಟಿನೂ 3 kgನೇ. ಅಂದ್ರೆ ಅವ್ರಿಗೆ ಬೇಕು ಅಂದ್ರೆ ಜಾಸ್ತಿ ಬಾಕ್ಸ್ ತಗೋಬೇಕು. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ 1 kg ಹಣ್ಣು ಇಡ್ತೀವಿ. 1 kg ರೆಡಿ ಇರಬೇಕು. ಬರ್ರಿ ಇಲ್ಲಿ ನೋಡ್ಬೋದು, ನೋಡ್ರಿ ಇದು ಹಣ್ಣು ರೆಡಿ ಇದೆ, ಇದು ಹಣ್ಣು ರೆಡಿ ಇದೆ, ಇದೊಂದು 3-4 ಹಣ್ಣು ರೆಡಿ ಇದೆ. ಇದು ನಾಳೆಗೆ ರೆಡಿ ಆಗುತ್ತೆ, ಇನ್ನೊಂದ್ 2-3 ನೋಡ್ರಿ. ಇವೆಲ್ಲ ಈಗ ನಾಡಿದ್ದು ಇವು ರೆಡಿ ಆಗುತ್ತೆ, ಆಚೆ ನಾಡಿದ್ದು ಇವು ರೆಡಿ ಆಗ್ತದೆ. ಒಂದು 4-5 ದಿವಸದಲ್ಲಿ ನೋಡ್ರಿ ಸಂಪೂರ್ಣವಾಗಿ ನೋಡ್ರಿ ಬರೀ 3 kg ಎಷ್ಟು ಹಣ್ಣಿದೆ ಲೆಕ್ಕ ಮಾಡಿ. 12 ಹಣ್ಣು ಬಂದಿದೆ ಹೆಚ್ಚು ಕಮ್ಮಿ. ಒಂದ್ಸಲಿ 10 ಹಣ್ಣಿಗೂ ಒಂದೊಂದು 3 kg ಆಗಿರುತ್ತೆ. ಕೆಳಗಡೆ ಮೇಲ್ಗಡೆ ಹುಲ್ಲು ಹಾಕಿರ್ತೀವಿ. ಈಗ ನೋಡಿದ್ರಲ್ಲ ಇಲ್ಲಿ ಕಲರ್ಸ್ ನೀವು ಐಡೆಂಟಿಫೈ ಮಾಡ್ಬೋದು. ನೋಡ್ರಿ ಯಾವ್ದು ಯೂನಿಫಾರ್ಮ್ ಆಗಿ ಕಲರ್ ಇರಲ್ಲ, ಆಮೇಲೆ ಫುಲ್ ಎಲ್ಲೋ ಆಗಲ್ಲ. ನೋಡ್ರಿ ಇದು ಹಣ್ಣಾಗಿದೆ ಈಗ, ನೋಡ್ರಿ ಆದ್ರೂ ಗ್ರೀನ್ ಇದೆ ಇಲ್ಲಿ. ಈ ಪ್ಯಾಚ್ ಗ್ರೀನ್ ಇದೆ, ಈ ಪ್ಯಾಚ್ ಗ್ರೀನ್ ಇದೆ. ಇದು ನ್ಯಾಚುರಲಿ ರೈಪಂಡ್. ಆಮೇಲೆ ಅದೇ ಈಗ ಮೆಚುರಿಟಿ ನೋಡ್ರಿ ತುಂಬ ಒಳಗಡೆ ಹೋಗಿದೆ. ಇದು ಮೆಚುರಿಟಿ ಐಡೆಂಟಿಫೈ ಮಾಡೋದು. ಆಮೇಲೆ ನಾವು ಕಟ್ ಮಾಡುವಾಗ್ಲೂ ನೋಡ್ರಿ ಹಿಂಗ ಸ್ವಲ್ಪ ಬಿಟ್ಟು ಕಟ್ ಮಾಡಿರ್ತೀವಿ. ಈ ಸೊನೆ ಎಲ್ಲ ಅನ್ಬಿಟ್ಟು ಇದೆಲ್ಲ ಡ್ಯಾಮೇಜ್ ಆಗಲ್ಲ ಸಿಪ್ಪೆ. ಇದೆಲ್ಲ ಪ್ರಿಕಾಷನ್ ಅಂತ ಅಂತೀವಿ. ಅಂದ್ರೆ ಇಷ್ಟೆಲ್ಲ ಎಫರ್ಟ್ ಇರುತ್ತೆ. ಸುಮ್ನೆ ಹೆಂಗ್ ಬೇಕಂಗ ಅರ್ದು ಹೆಂಗ್ ಬೇಕಂಗೆ ಬಾಕ್ಸ್ ತುಂಬಕ್ ಆಗಲ್ಲ. ಇವೆಲ್ಲ ಹಿಂದೆ ಅದ್ರ ಕೆಲಸ ಮಾಡಿರ್ತೀವಿ ಅಷ್ಟೊಂದು. ನೋಡ್ಬೋದು ಇದು ನೋಡಿ, ಇದು ಮೆಚುರಿಟಿ ಎಷ್ಟು ಮೂತಿ ಒಳಗಡೆ ಹೋಗಿದೆ. ಇದೀಗ 3 ದಿನ ಬೇಕು ಹಣ್ಣು ಆಗ್ಲಿಕ್ಕೆ ಇದು. ಆಮೇಲೆ ಇದು ಬಾದಾಮಿ ಇದೇನು ವಿಶೇಷ ಅಂದ್ರೆ ಅಲ್ಫಾನ್ಸೋದು ಹಣ್ಣಾದ್ಮೇಲೆ ಒಂದ್ 2-3 ದಿನ ಇಟ್ಕೊಂಡು ತಿನ್ಬೋದು, ಬೇಗ ಕೆಡಲ್ಲ. ಬೇರೆ ಹಣ್ಣು ಸ್ವಲ್ಪ ಬೇಗ ಇದಾಗ್ಬಿಡ್ತವೆ. ಈ ತರ ನಮ್ 3 kg ಬಾಕ್ಸ್ ನೋಡ್ರಿ. ನೀವು ಆಗ್ಲೇ ಹೇಳ್ತಾ ಇದ್ರಿ ಶಿವಮೊಗ್ಗ ಮತ್ತೆ ದಾವಣಗೆರೆಗಳಲ್ಲಿ ಮಾರಾಟ ಮಾಡ್ತೀವಿ. ಎಲ್ಲಿ ಸರ್ ಶಿವಮೊಗ್ಗ ದಾವಣಗೆರೆಯಲ್ಲಿ ಎಲ್ಲಿದೆ ಅಂಗಡಿ? ಅಲ್ಲಿ ಎಲ್ಲಿ ಮಾರಾಟ ಮಾಡ್ತೀರಾ? ಶಿವಮೊಗ್ಗದಲ್ಲಿ ಸಾವಯವ ಸಂತೆ ಅಂತ ಮಾಡ್ತೀವಿ, ಅಲ್ಲಿ APMC ಹತ್ರನೇ ಮಾಡೋದು. ದಾವಣಗೆರೆಯಲ್ಲಿ ನಮ್ದು ಯಾವ್ದು ಅಂಗಡಿ ಇಲ್ಲ, ಸಂತೆನೂ ಅಲ್ಲಿ ಯಾವ್ದು ನಾನು ಹೋಗಲ್ಲ ಅಲ್ಲಿ ಸಂತೆಗೆ. ಅದ್ರಲ್ಲಿ ನಮ್ಮ ಮಾಮವ್ರ ಮನೆ ಇದೆ. ಮಾಮವ್ರ ಮನೇಲಿ ನೋಡ್ರಿ ಇದೇ ನಮ್ದು ಅಂಗಡಿ, ನಮ್ ಕಾರೇ ಅಂಗಡಿ. ಇದು ಪೂರಾ ಬಾಕ್ಸ್ ತುಂಬ್ಕೊಂಡಿರ್ತೀನಿ. ಮೆಸೇಜ್ ಅಲ್ಲಿ ಎಲ್ಲ ಕನ್ಫರ್ಮ್ ಮಾಡಿರ್ತೀನಿ, ಇಷ್ಟೊತ್ತಿಗೆ ಬರ್ರಿ ಅಂತ. ಭಾನುವಾರ ಸಂಜೆ 5 ಗಂಟೆಗೆ ಈಗ ಬರ್ತಾರೆ, ಬಾಕ್ಸ್ ಇಸ್ಕೊತಾರೆ, ಹೋಗ್ತಾರೆ. ನಾನು ಹಿಂಗ್ ಓಪನ್ ಮಾಡಿನೂ ತೋರ್ಸಲ್ಲ ಭಾಳ ಕಸ್ಟಮರ್ಸಿಗೆ, ಯಾಕಂದ್ರೆ ನನ್ನ ಮೇಲೆ ಅಷ್ಟು ಗ್ಯಾರಂಟಿ ಚೆನ್ನಾಗಿರೋದು ಕೊಡ್ತಾರೆ ಅಂತ. ಸಹಜವಾಗಿ ಬೆಳೆದಿರೋದು. ಆಮೇಲೆ ಅಲ್ಲ, ಅದು ಬೆಳೆದಿರೋದು ಸರಿ ಅಂದ್ರೆ ಹಿಂಗ್ ಸುಮ್ನೆ ಕೊಟ್ರೆ ಹಿಂಗ್ ಇಸ್ಕೊಂಡು ಹೋಗ್ತಾರೆ. ತೋರಿಸ್ರಿ ಚೆನ್ನಾಗಿದಾವ ಇಲ್ವೋ ಆ ಥರದ್ದು ಯಾವ್ದು ಪ್ರಶ್ನೆಗಳು ಕಡಿಮೆ. ಆದ್ರೆ ಹೊಸ ಕಸ್ಟಮರ್ಸ್ ಕೇಳ್ತಾರೆ, ಅವ್ರಿಗೆ ಹಿಂಗ್ ಓಪನ್ ಮಾಡಿ ಒಂದ್ಸಲಿ ತೋರಿಸ್ತೀವಿ. ಎಷ್ಟಿದೆ ಸರ್ ಈಗ 3 kg ಬಾಕ್ಸ್ಗೆ? ಅದೇ ಈಗ 500 ರೂಪಾಯಿ ಮಾರ್ತಾ ಇದೀವಿ ಈಗ 3 kg. ಒಟ್ಟಾರೆಯಾಗಿ ನಿಮ್ಮ ಸಹಜ
ಇನ್ನು ಸಹಜ ಪದ್ಧತಿಯಲ್ಲಿ ಅಡವಿ ತೋಟದಲ್ಲಿ ಸಹಜವಾಗಿ ಬೆಳೆದಂತ ಮ್ಯಾಂಗೋವನ್ನ ಇಷ್ಟ ತನಕ ತೋರಿಸಿದ್ರಿ ಸರ್. ಈ ಮ್ಯಾಂಗೋವನ್ನ ಗ್ರಾಹಕರು ಯಾರು ಖರೀದಿ ಮಾಡ್ಬೇಕು ಅಂದ್ರೆ ಹೇಗೆ ಖರೀದಿ ಮಾಡ್ಬೇಕು, ಹೇಗೆ ಸಂಪರ್ಕಿಸ್ಬೇಕು ತಮ್ಮನ್ನ? ಈಗ ನಮ್ದು ಈ ಮಾವಿನ ಹಣ್ಣು ನಾನು ಎಲ್ಲ ದೂರ ಊರುಗಳಿಗೆಲ್ಲ ಕೊಡಕ್ ಕಷ್ಟ, ಆನ್ಲೈನ್ ಡೆಲಿವರಿ ಇಲ್ಲ. ಏನಿದ್ರು ಶಿವಮೊಗ್ಗ ದಾವಣಗೆರೆಯಲ್ಲಿ ಸಿಗುತ್ತೆ. ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಸಂತೆ ನಡೆಯುತ್ತೆ, ಅಲ್ಲಿ ಸಿಗುತ್ತೆ. ನಮ್ ಸಾವಯವ ಸಂತೆ ಅಂದ್ಬಿಟ್ಟು ಅಲ್ಲಿ APMC ಮಾರ್ಕೆಟ್ ಹತ್ರ ಮಾಡ್ತೀವಿ, ಅಲ್ಲಿ ಸಿಗುತ್ತೆ. ಇನ್ನೊಂದು ದಾವಣಗೆರೆಯಲ್ಲಿ ನಮ್ಮ ಮಾಮೂರ್ ಮನೆ ಶಾಮನೂರಲ್ಲಿ ಭಾನುವಾರ ಸಂಜೆ 5 ಗಂಟೆಗೆ ಹೋಗ್ತೀನಿ ನಾನು, ಅಲ್ಲಿ ಶಿವಮೊಗ್ಗದ ಮುಗಿಸ್ಕೊಂಡು ಅಲ್ಲಿ ಸಿಗುತ್ತೆ. ಮತ್ತೆ ಈಗ ಮೊನ್ನೆ ಬುಧವಾರ ಬೆಂಗಳೂರಿಗೆ ಹೋಗಿದೆ, ಬುಧವಾರ ಗುರುವಾರ. ಅಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಆನ್ಲೈನ್ ಡೆಲಿವರಿ, ಅದ್ರ ನಾನು ಅಲ್ಲಿ HSR ಲೇಔಟ್ ನಮ್ಮ ಮನೆ, ಅಲ್ಲಿಂದ ನಾನು ಕೆಲವೊಂದು ಎಲ್ಲ ಯಾರ್ಯಾರು ಆರ್ಡರ್ ಕೊಟ್ಟಿದ್ರೆ ಅವ್ರಿಗೆ ಆನ್ಲೈನ್ ಡೆಲಿವರಿ ಅಲ್ಲಿಂದ ಮಾಡಿದ್ದೆ, ಬೆಂಗಳೂರು ಸಿಟಿ ವಿತಿನ್ ಸಿಟಿ ಮಾತ್ರ. ಆ ತರ ನಾವು ಗ್ರಾಹಕರಿಗೆ ತಲುಪಿಸ್ತಾ ಇದೀವಿ ಈ ತರ ಹಣ್ಣನ್ನು, ನಮ್ಮ ಹಣ್ಣು. ಒಂದ್ ವೇಳೆ ಇಲ್ಲಿ ಖುದ್ದು ಬಂದು ಖರೀದಿಸಬಹುದಾ? ಬರ್ಬೋದು. ಎಲ್ಲಿಗೆ ಬರ್ಬೇಕು, ಹೇಗೆ? ನಮಗಿನ್ನೂ ಕೆಲಸ ಕಡಿಮೆ ಆಗುತ್ತೆ ಎಲ್ಲ ಸಂಪೂರ್ಣವಾಗಿ ಹೇಳಿ. ಈಗ ಇಲ್ಲಿ ಬಂದು ತಗೊಂಡೋದ್ರೆ ನಮ್ಗೆ ಇನ್ನೂ ಖುಷಿ, ಯಾಕಂದ್ರೆ ನಮಗೆ ಇನ್ನೂ ಕೆಲಸ ಕಮ್ಮಿ ಆಗುತ್ತೆ. ಈಗ ಇಲ್ಲೇ ಕೊಟ್ಬಿಡ್ಬೋದು, ನಾನು ಇಲ್ಲಿಂದ ಎಲ್ಲ ಎಲ್ಲೆಲ್ಗೋ ತಗೊಂಡೋಗೋದು ಅಗತ್ಯ ಇರಲ್ಲ. ಆಮೇಲೆ ಅವ್ರಿಗೂ ಗೊತ್ತಾಗತ್ತೆ ನಮ್ದೆಲ್ಲ ಎಷ್ಟು ಕಷ್ಟ ಇರ್ತವೆ ಇಲ್ಲಿ, ಏನೇನ್ ನಮ್ ಸೆಲೆಕ್ಷನ್ ಹೆಂಗಿರುತ್ತೆ, ಪ್ರೋಸೆಸ್ ಹೆಂಗಿರುತ್ತೆ. ಈ ಕಷ್ಟ ಅಂದ್ರೆ ನಾವೇನೇನ್ ಬೆಳೆಯಕೇನ್ ಕಷ್ಟಪಟ್ಟಿಲ್ಲ. ಈಗ ಅದು ಒಳ್ಳೆ ಹಣ್ಣು ಸೆಲೆಕ್ಷನ್ ಆಗಿ ಬಾಕ್ಸಿಗೆ ಪ್ಯಾಕಿಂಗ್ ಆಗಿ ಅಲ್ಲಿ ಯಾವ್ದೇ ಕಂಪ್ಲೇಂಟ್ ಇಲ್ದಂಗ್ ಹೋಗ್ಬೇಕಲ್ಲ, ಅದ್ರ ಮೇಲೆ ನಮ್ದೆಲ್ಲ ಎಫರ್ಟ್ ಇರುತ್ತೆ. ಹೆಂಗ್ ಬೇಕಂಗ್ ಹಣ್ಣು ತುಂಬಕ್ಕಾಗಲ್ಲ ಬಾಕ್ಸಿಗೆ. ನಮ್ಮಲ್ಲಿ ಏನಿಲ್ಲ, ಹಿಂಗ್ ಹಣ್ಣು ತಗೊಂಡೋಗಿರುತ್ತೆ, ಟಕ್ ಅಂತ ಫೋಟೋ ಬರುತ್ತೆ, ಸಾರ್ ಕೆಟ್ಟೋಯ್ತು, ಸಾರ್ ಹುಳ ಬಂದಿದೆ, 2 ಹಣ್ಣು ಹೋಗ್ಬಿಡ್ತು, 4 ಹಣ್ಣು ಹೋಗ್ಬಿಡ್ತು, ವಿತ್ ಫೋಟೋ ಬಂದ್ಬಿಡ್ತು. ಯಾಕಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲ ನಮಗೆ. ಈಗ ನಮ್ಗೆ ಎಷ್ಟು ಅಡ್ವಾಂಟೇಜ್ ಇದೆಯೋ ಅದೇ ತರ ಫೀಡ್ಬ್ಯಾಕ್ಗೂ ಅಷ್ಟೇ ಅವಕಾಶನೂ ಇದೆ, ಅದ್ ನೆಗೆಟಿವ್ ಆಗಕ್ಕೂ ಅವಕಾಶ ಇದೆ. ಅಂದ್ರೆ ಈಗ ನಾನೇನೋ ಮರ್ತೆ ಅನ್ನಂಗಿಲ್ಲ ಇಲ್ಲಿ. ಈಗ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ಬೇಕು ನಾವು ಗ್ರಾಹಕರ ಜೊತೆ. ಏನೇ ಸಮಸ್ಯೆ ಇದ್ರೂ ನಾವು ಅದನ್ನ ಸರಿ ಮಾಡ್ಬೇಕು, ಅವ್ರಿಗೇನೋ ಒಂದು ಪರಿಹಾರ ಕೊಡ್ಬೇಕು. ಈಗ ಆ ತರ ಕೆಟ್ಟೋಗಿದೆ, ಈ ತರ ಹೆಂಗಾಗಿದೆ ಅಂತ ಕಳಿಸೋರಿಗೆ ತಾವೇನ್ ಹೇಳ್ತೀರಾ ಸರ್? ಅಲ್ಲ, ಅವರಿಗೆ ನೋಡ್ತೀವಿ ಅದು ಪರಿಸ್ಥಿತಿ ಏನಾಗಿದೆ ಅಂತ. ಕೆಲವೊಂದ್ಸಲಿ ಬಾಕ್ಸ್ ಓಪನ್ ಮಾಡೋದೇ ಲೇಟ್ ಮಾಡಿರ್ತಾರೆ, ಅದ್ ಹಣ್ಣು ಮಾಗಿದ್ರೂ ತಿಂದಿರಲ್ಲ, ಮಾಗಿದಾದ್ಮೇಲೆ ಏನೋ ಕೆಡ್ತಾ ಶುರು ಮಾಡುತ್ತೆ. ಆದ್ರೂ ನಿಜವಾಗ್ಲೂ ಕೆಟ್ಟೋಗಿದ್ರೆ ಇನ್ನೇನ್ ಮಾಡಕ್ಕಾಗಲ್ಲ, ನೆಕ್ಸ್ಟ್ ಇನ್ನೊಂದು ಆರ್ಡರ್ ಕೊಟ್ಟಾಗ ಅವ್ರಿಗೆ ಅದನ್ನ ಸ್ವಲ್ಪ ಅದನ್ನ ಕಾಂಪನ್ಸೇಟ್ ಮಾಡೋದು, ಅಥವಾ ಆ ಥರದ್ದೇನೋ ಅವಕಾಶ ಆಗಿಲ್ಲ ಅಂದ್ರೆ ಅವರಿಗೆ ದುಡ್ಡು ವಾಪಸ್ ಕೊಡೋದು, ಈ ಥರದ್ದೆಲ್ಲ ವ್ಯವಸ್ಥೆ ಇಟ್ಕೊಂಡಿದ್ವಿ. ಎಲ್ಲ ಒಂದು 5-6 ವರ್ಷ ಆಯ್ತು ನನಗೆ ಈ ಥರ ಹಣ್ಣು ಮಾಡಕ್ ಶುರು ಮಾಡಿ. ಹಾಗಾಗಿ ಈಗ ಸ್ವಲ್ಪ ನಮಗೆ ಅನುಭವ ಇರೋದ್ರಿಂದ ಆ ಥರ ಸಮಸ್ಯೆಗಳು ಕಡಿಮೆ ಆಗ್ತಾ ಇದಾವೆ. ಆದ್ರೂ ನೇಚರ್ ಸಪೋರ್ಟ್ ಮಾಡ್ಬೇಕು. ಮತ್ತೆ ಅದು ಊಜಿ ನೋಡಿ ಸ್ವಲ್ಪ ಕಾಟ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿಲು ಚೆನ್ನಾಗಿದ್ದು ಮಳೆ ಲೇಟ್ ಆಗಿ ಶುರು ಆದ್ರೆ ಆ ಸಮಸ್ಯೆನೂ ಕಡಿಮೆ. ಈಗ ಇಲ್ಲಿಗೆ ಬರ್ಬೇಕು ಅಂದ್ರೆ ಹೇಗ್ ಬರ್ಬೇಕು? ಹಾಗೆ ಇದು ನಮ್ಮ ಊರು ಚಿಕ್ಕಜಾಜೂರು, ಅಡವಿ ತೋಟ ನಮ್ಮ ತೋಟದ ಹೆಸರು. ಅಡವಿ ತೋಟ ಅಂತ ಗೂಗಲ್ ಅಲ್ಲಿ ಹಾಕಿದ್ರೆ ನಿಮಗೆ ಸಿಗುತ್ತೆ. ಅಲ್ಲೋಗಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇದೆ. ಈಗ ಇನ್ನೊಂದ್ಸಲ ಹೇಳ್ತೀನಿ, 9036749745. ಈ ನಂಬರಿಗೆ ನನಗೆ ವಾಟ್ಸಪ್ ಮೆಸೇಜ್ ಮಾಡ್ರಿ. ಅದೇ ಹೇಳಿದ್ನಲ್ಲ, ಶಿವಮೊಗ್ಗ ದಾವಣಗೆರೆ ಅಲ್ಲೇ ಬಂದು ತಗೊಂಡೋಗ್ಬೇಕು. ಬೆಂಗಳೂರಿನವ್ರಿಗೆ ಮಾತ್ರ ಆನ್ಲೈನ್ ಡೆಲಿವರಿ ಅವಕಾಶ. ಅದು ಬುಧವಾರ ಗುರುವಾರ ನಾನು ಮೆಸೇಜ್ ಮಾಡಿದ್ರೆ ಅವ್ರಿಗೆ ಅಪ್ಡೇಟ್ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟು ತನಕ ತಮ್ಮ ಅಡವಿ ತೋಟದಲ್ಲಿ ಸಹಜವಾಗಿ ಬೆಳೆದಂತ ಮ್ಯಾಂಗೋ ಮಾವಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ.